ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ವಿಜಯಧ್ವಜತೀರ್ಥರ ಆರಾಧನಾ ಪ್ರಯುಕ್ತ ಭಾಗವತ ಸತ್ರದಲ್ಲಿ ದ್ವಿತೀಯ ಸ್ಕಂದದ ಕಥಾ ಭಾಗವನ್ನು ಹರಿಪ್ರೀತಿಯ ಉದ್ದೇಶದಿಂದ ಕೆಲವೊಂದು ಪ್ರಮೇಯಗಳನ್ನು ವಿಚಾರ ಮಾಡುವುದಕ್ಕೋಸ್ಕರ ನಾನು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಹಿಂದಿನ ಸ್ಕಂದದಲ್ಲಿ ಯತ್ ಶ್ರೋತವ್ಯಂ ಅಥೋ ಜಾಪ್ಯಂ ಯತ್ ಕರ್ತವ್ಯಂ ನೃಭಿಃ ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ ಎಂಬುದಾಗಿ ಪರೀಕ್ಷಿತ ಮಹಾರಾಜ ಮರಣಕಾಲ ಸಮೀಪ ಬಂದಾಗ ಯಾವುದನ್ನು ಜಪ ಮಾಡಬೇಕು, ಯಾವುದನ್ನು ಕೇಳಬೇಕು, ಯಾವುದನ್ನು ಸ್ಮರಣೆ ಮಾಡಬೇಕು, ಯಾವುದನ್ನು ಸ್ಮರಣೆ ಮಾಡಬಾರದು, ಏನನ್ನು ಮಾಡಬಾರದು ಎನ್ನುವ ಬಗ್ಗೆ ವಿಸ್ತೃತವಾಗಿ ನನಗೆ ತಿಳಿಸಿಕೊಡು ಅಂತ ಕೇಳಿದಾಗ ಶುಕಾಚಾರ್ಯರು ಪರೀಕ್ಷಿತರ ಮಹಾರಾಜನನ್ನು ಪ್ರಶಂಸೆ ಮಾಡ್ತಾರೆ. ವರಿಯಾನ್ ಏಷಃ ಪ್ರಶ್ನಃ ಕೃತಃ. ಬಹಳ ಉತ್ತಮವಾದಂತಹ ಪ್ರಶ್ನೆಯನ್ನು ನೀನು ಮಾಡಿದ್ದೀಯ. ಕಾರಣ ಏನು ಅಂದರೆ ಲೋಕಹಿತಂ, ಲೋಕಕ್ಕೆ ತುಂಬ ಹಿತವಾದಂತಹ ಪ್ರಶ್ನೆ ಇದು. ಶ್ರೋತವ್ಯ, ಕೇಳಬೇಕಾದ ಪ್ರಶ್ನೆಯಲ್ಲಿ ಕೇಳಬೇಕಾದಂಥದ್ರಲ್ಲಿ ಯಾವುದನ್ನು ಕೇಳಬೇಕು, ಬಹಳಷ್ಟಿದೆ ಕೇಳಲಿಕ್ಕೆ. ಆದರೆ ಪರಮಾತ್ಮ ಜ್ಞಾನಿ, ಬ್ರಹ್ಮಜ್ಞಾನಿಗಳು ಅಂತ ಯಾರಿದ್ದಾರೆ ಅವರಿಗೆ ಸಮ್ಮತವಾದದ್ದು ಯಾವುದು ಅಂದರೆ ಪರಹ, ಪರಮಾತ್ಮ ವಿಷಯಿಕವಾಗಿರ್ತಕ್ಕಂಥದ್ದನ್ನು, ಪರಮಾತ್ಮನ ಮಹಿಮೆಯನ್ನು ಕೇಳಬೇಕು. ಆದರೆ ಲೋಕದಲ್ಲಿ ಮಾತ್ರ ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನಾಂ. ಪರಮಾತ್ಮನನ್ನು ವಿಷಯದ ಆಸಕ್ತಿಯಲ್ಲಿ, ವಿಷಯದ ಭೋಗದಲ್ಲಿ ಮಗ್ನರಾಗಿ ಪರಮಾತ್ಮನನ್ನು ಕಾಣದೇ ಇರುವವರಾಗಿ ಬೇರೆ ಯಾವುದ್ಯಾವುದನ್ನೋ ಕೇಳಬೇಕಾದದನ್ನು ಕೇಳ್ತಾ ಇದ್ದಾರೆ. ಆದರೆ ಪರಮಾತ್ಮನ ಬಗ್ಗೆ ಕೇಳಲಿಕ್ಕೆ ಅವಕಾಶವೇ, ತಾವು ಅದಕ್ಕೆ ಬೇಕಾದಂತಹ ಮಾರ್ಗವನ್ನೇ ಕಾಣ್ತಾ ಇಲ್ಲ. ಶುಕಾಚಾರ್ಯರು ಹೇಳ್ತಾರೆ, ಯಾವ ರೀತಿ ಆತ್ಮ ಭ್ರಮೆಗೆ ಒಳಪಟ್ಟು ತನ್ನ ಜೀವನವನ್ನು ಕಳೀತಾ ಇದ್ದಾರೆ. ನಿದ್ರಯ ಕ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚ ಅರ್ಥೇಹಯ ರಾಜನ್ ಕುಟುಂಬ ಭರಣೇನವಾ. ನಿದ್ರೆಯಿಂದ, ರಾತ್ರಿಯೆಲ್ಲ ನಿದ್ರೆಯಿಂದ, ನವಯೌವನ ಸ್ತ್ರೀಯರ ರಾತ್ರಿ ಯೌವನ ಅನ್ನುವಂಥದ್ದು ಸ್ತ್ರೀಯರ ಸಹವಾಸದಿಂದ ಕಾಲ ಯಾಪನವಾಗ್ತದೆ. ಹಗಲೆಲ್ಲ ಕುಟುಂಬವನ್ನು ಪಾಲನೆ ಮಾಡುವ ಮುಖಾಂತರ ದುಡ್ಡನ್ನು ಸಂಪಾದಿಸುವುದಕ್ಕೋಸ್ಕರ ಕಾಲ ಹರಣ ಆಗ್ತದೆ. ಹಾಗಾಗಿ ದೇಹ, ಅಪತ್ಯ, ಶರೀರ, ಮಕ್ಕಳು, ಹೆಂಡತಿ ಮೊದಲಾದಂಥವುಗಳಲ್ಲಿ ಅಭಿಮಾನವನ್ನು ಇಟ್ಟು ದಿನಲೂ ದುಃಖವನ್ನು ಪಡ್ತಾ ಇದ್ದರೂ ಕೂಡ, ಅವು ತಾತ್ಕಾಲಿಕ ಅಂತ ಗೊತ್ತಾಗಿದ್ದರೂ ಕೂಡ, ಅದರ ನಾಶವನ್ನು ನೋಡ್ತಾ ಇದ್ದರೂ ಕೂಡ ನೋಡದೇ ಇರುವಂತೆ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಇದು ಯಾವ ರೀತಿ ಇದೆ ಅಂದರೆ, ಪರಮಪೂಜ್ಯ ಸ್ವಾಮಿಗಳು ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ನಮ್ಮ ಪರಿಸ್ಥಿತಿ ಹೇಗಾಗಿದೆ, ಭೋಗದಲ್ಲಿ ಮಗ್ನರಾದವರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ, ದೊಡ್ಡ ಸಮುದ್ರದಲ್ಲಿ ಒಂದು ಹೆಣ ಶವ ತೇಲ್ತಾ ಇರ್ತದೆ. ಹದ್ದು ಆ ಶವವನ್ನು ನೋಡಿ ತಿನ್ನಬೇಕು ಅಂಥೇಳಿ ಶವದ ಮೇಲೆ ಬಂದು ರಕ್ತವನ್ನು, ಮಾಂಸವನ್ನು ತಿನ್ನಲಿಕ್ಕೆ ಆರಂಭ ಮಾಡ್ತದೆ. ಚಪ್ಪರಿಸುವ ಬರದಲ್ಲಿ ಶವವು ಸಮುದ್ರದ ಮಧ್ಯಕ್ಕೆ ಹೋದದ್ದು ಅರಿವೇ ಇಲ್ಲ ಅಂತ ಆಗ್ತದೆ.
ದೂರ ಹೋಗಿ ನೋಡ್ತದೆ. ಅಂದರೆ ಉದರ ಪೂರ್ಣ ಆದಾಗ ಇನ್ನು ದಡವನ್ನು ಸೇರಬೇಕು, ನನ್ನ ಗೂಡಿಗೆ ಹೋಗಬೇಕು ಅಂತ ಆಲೋಚನೆ ಮಾಡಿದಾಗ ಬಹಳಷ್ಟು ದೂರ ಆ ಶವ ಸಮುದ್ರದಲ್ಲಿ ಬಂದಿರ್ತದೆ. ಇನ್ನು ಸರಿ ಹಾರಿ ನನ್ನ ಗೂಡನ್ನು ಸೇರ್ತೇನೆ ಅಂತೇಳಿ ಹಾರಲಿಕ್ಕೆ ಪ್ರಯತ್ನ ಪಡ್ತದೆ. ಬಹಳಷ್ಟು ದೂರ ಬರ್ತದೆ. ಮಧ್ಯದಲ್ಲಿಯೇ ಸಮುದ್ರದ ಕೆಳಗಡೆ ಬಿದ್ದು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತದೆ. ಇದೇ ಪರಿಸ್ಥಿತಿ ಮನುಷ್ಯನದ್ದು ಕೂಡ. ಮನುಷ್ಯರ ಅಂದರೆ ಭ್ರಮೆಯಲ್ಲಿ ಬದುಕ್ತಕ್ಕಂಥ ವಿಷಯ ಭೋಗಕ್ಕೆ ಒಳಗಾಗಿ ಒದ್ದಾಡತಕ್ಕಂತಹ ಮನುಷ್ಯರ ಸ್ಥಿತಿಯೂ ಕೂಡ ಇದೇ ರೀತಿಯಾಗಿದೆ. ವಿಷಯ ಭೋಗದಲ್ಲಿಯೇ ಮಗ್ನರಾಗಿ ಪರಮಾತ್ಮನ ಚಿಂತನೆಯನ್ನು ಮಾಡದೇನೆ ಜೀವನವನ್ನು ಸಾಗಿಸುವಂತಹ ಕಾಲದಲ್ಲಿ, ಕೊನೆಯ ಕಾಲದಲ್ಲಿ ಮರಣಕ್ಕೆ ಸಮೀಪವಾಗಿದ್ದಾಗ, ಇಂದ್ರಿಯಗಳು ತನ್ನ ಶಕ್ತಿಯನ್ನು ಕಳೆದುಕೊಂಡಾಗ ಭಗವಂತನ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೊರಟ್ರೆ ಹೇಗೆ ಆ ಪಕ್ಷಿಯ ಸಂಕಲ್ಪ ವ್ಯರ್ಥವಾಯಿತೋ ಅದರಂತೆ ನಮ್ಮ ಸಂಕಲ್ಪವೂ ಕೂಡ ವ್ಯರ್ಥವಾಗ್ತದೆ. ಯಾಕಂದರೆ ಸಾಮರ್ಥ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ಏನು ಭಗವಂತನ ಬಗ್ಗೆ ಶ್ರವಣವೋ ಮನನವೋ ಧ್ಯಾನವೋ ಯಾವುದನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಅದನ್ನು ಜೀವನದ ಆರಂಭದಿಂದಲೇ ನಡೆಸಬೇಕು ಅನ್ನುವಂಥದ್ದು ಇಲ್ಲಿ ಅದನ್ನು. ಹಾಗಾಗಿ ತೇಷು ಪ್ರಸಕ್ತಃ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಜೀವನ ಇಂತಹ ದೈನ್ಯ ಸ್ಥಿತಿ ಇದೆ. ತಸ್ಮಾತ್ ಶುಕಾಚಾರ್ಯರು ಆದ್ದರಿಂದ ಹೇಳ್ತಾರೆ, ಏನು ಹೇಳ್ತಾರೆ? ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಭಯಂ. ಈ ಸಂಸಾರದ ನಿವೃತ್ತಿ ನಾರಾಯಣನ ಶ್ರವಣ ಇಲ್ಲದೇನೆ ಸಾಧ್ಯ ಇಲ್ಲ. ಪರಮಾತ್ಮನ ಕಥಾಶ್ರವಣ ಇಲ್ಲದೇನೆ ಅದು ಸಾಧ್ಯ ಇಲ್ಲ. ಹಾಗಾಗಿ ಸರ್ವಾತ್ಮನಾಗಿರ್ತಕ್ಕಂತಹ, ಸರ್ವವ್ಯಾಪಿಯಾಗಿರ್ತಕ್ಕಂತಹ, ಸರ್ವರಿಗೂ ಅಭೀಷ್ಟವನ್ನು ದಾನ ಮಾಡತಕ್ಕಂತಹ ಭಗವಾನ್ ಪರಮಾತ್ಮ ನಿರತಿಶಯವಾಗಿರ್ತಕ್ಕಂಥ ಐಶ್ವರ್ಯ ಗುಣಗಳು ಉಳ್ಳವನು, ಬ್ರಹ್ಮಾದಿ ಚೇತನಗಳಿಂದ ಅತ್ಯಂತ ಪೂಜ್ಯನಾದವನು ಎಂಬುದಾಗಿ ಸ್ಮರಣೆಯಿಂದ ಮಾತ್ರ ಸಾಧ್ಯವೇ ಹೊರತು ಬೇರೆ ಯಾವುದರಿಂದಲೂ ಕೂಡ ಸಾಧ್ಯ ಇಲ್ಲ. ಅದರಿಂದಾಗಿ ಏನು ಮಾಡಬೇಕು ಅಂದರೆ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ. ಇದನ್ನು ಈ ಸಂಸಾರದಿಂದ ನಿವೃತ್ತಿಯನ್ನು ಪಡಿಬೇಕು ಅಂತಾದರೆ ಶ್ರೋತವ್ಯ ಮಂತವ್ಯ ಕೀರ್ತಿತವ್ಯಶ್ಚ. ಮೊದಲು ಶ್ರವಣ ಪರಮಾತ್ಮನ ಮಹಿಮೆಯನ್ನು ಶ್ರವಣ ಮಾಡಬೇಕು. ಶ್ರವಣ ಆದ ನಂತರ ಕೀರ್ತನೆ ಮಾಡುವುದು ಅಂದರೆ ಮನನ ಮಾಡಬೇಕು, ವಿಚಾರವನ್ನು ಮಾಡಬೇಕು. ಹರಿಯ ಮಹಿಮೆ ನಿಜ ಅದರ ಬಗ್ಗೆ ವಿಚಾರವನ್ನು ಮಾಡಬೇಕು. ಆನಂತರ ಸ್ಮರ್ತವ್ಯ, ಆನಂತರ ಧ್ಯಾನವನ್ನು ಮಾಡಬೇಕು. ಸ್ಮರಣೆ ಅಂದರೆ ಧ್ಯಾನ ಅಂತರ್ಥ. ಇದರ ಒಂದೊಂದಕ್ಕೂ ಪ್ರಯೋಜನ ಇದೆ. ಶ್ರವಣದಿಂದ ಅಜ್ಞಾನವು ನಾಶ ಆಗುತ್ತೆ. ಕೀರ್ತನೆಯಿಂದ ಸಂಶಯವೂ ನಿವೃತ್ತಿಯಾಗತ್ತೆ, ವಿಪರೀತ ಜ್ಞಾನವೂ ನಿವೃತ್ತಿಯಾಗತ್ತೆ. ಸ್ಮರಣೆಯಿಂದ ಧ್ಯಾನದಿಂದ ಅಪರೋಕ್ಷ ಜ್ಞಾನ ಬರುತ್ತದೆ. ಇದನ್ನೇ ಶ್ರುತ್ವಾ ಮತ್ವಾ ತಥಾಧ್ಯಾತ್ವ ತದಜ್ಞಾನ ವಿಪರ್ಯಯೌ ಸಂಶಯಂಚ ಪರಾಣುದ್ಯ ಲಭತೆ ಬ್ರಹ್ಮದರ್ಶನಂ ಎಂಬುದಾಗಿ ವಿಜಯಧ್ವಜ ತೀರ್ಥರು ಈ ಸಂದರ್ಭದಲ್ಲಿ ಮಧ್ವಾಚಾರ್ಯರು ರಚಿಸಿರತಕ್ಕಂಥ ಅನುವ್ಯಾಖ್ಯಾನದ ಒಂದು ಶ್ಲೋಕವನ್ನು ಉದ್ಧಾರ ಮಾಡಿ ಸಂವಾದಿಯಾಗಿ ಈ ಶ್ಲೋಕವನ್ನು ಇಲ್ಲಿ ಬರೀತಾರೆ. ಹಾಗಾಗಿ ಮನುಷ್ಯನ ಏತಾವಾನ್ ಸಾಂಖ್ಯಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಮನುಷ್ಯ ಜನ್ಮದ ಅತ್ಯಂತ ಸಾರ್ಥಕವಾದಂಥದ್ದು ಜನ್ಮ ಸಾರ್ಥಕವಾಗುವುದು ಯಾವಾಗ ಅಂತ ಹೇಳಿದರೆ ಅಂತೆ ನಾರಾಯಣ ಸ್ಮೃತಿ. ಜೀವನದ ಕೊನೆಯಲ್ಲಿ ಮರಣಘಟ್ಟದಲ್ಲಿ ಪರಮಾತ್ಮನ ಸ್ಮರಣೆ ಬಂತು ಅಂತಾದರೆ ಅದು ಜೀವನದ ಅತ್ಯಂತ ಸಾರ್ಥಕವಾದಂತಹ ಕ್ಷಣ. ಜೀವನವೂ ಕೂಡ ಸಾರ್ಥಕವಾಗ್ತದೆ ಅಂಥೇಳಿ. ಇದು ಕೇವಲ ಏತಾವಾನ್ ಸಾಂಖ್ಯಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ. ಸಕಲ ವೇದಗಳಲ್ಲಿ ಪುರಾಣಗಳಲ್ಲಿ ಅತ್ಯಂತ ಇದುವೇ ಜೀವನದ ಸಾರ, ಜೀವನದ ಧ್ಯೇಯ ಅನ್ನುವುದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಯಾವುದು? ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ ಅಂಥೇಳಿ.
ಇನ್ನೂ ಹೇಳ್ತಾರೆ, ಪ್ರಾಯೇಣ ಮುನಯೋ ರಾಜನ್ ನಿವೃತ್ತ ವಿಧಿ ನಿಷೇಧತಃ ನೈರ್ಗುಣ್ಯಸ್ಥ ರಮಂತೆ ಸ್ಮ ಗುಣಾನು ಕಥನೆ ಹರೆ. ಕೈಮುತ್ಯ ನ್ಯಾಯದಿಂದ ಮುನಿಗಳು ಅವರಿಗೆ ಪ್ರಾಯ ವಿಧಿ ನಿಷೇಧಗಳು ಯಾವುದೂ ಕೂಡ ಅವರಿಗೆ ವಿಧಿ ನಿಷೇಧಗಳ ವಿಧಿಯಾಗ್ಬೋದು, ನಿಷೇಧ ಆಗ್ಬೋದು, ಅವುಗಳಲ್ಲಿ ಅಧಿಕಾರ ಇಲ್ಲ. ಅಂತಹ ಮುನಿಗಳು ಕೂಡ ಪ್ರಾಯೇಣ ಏನು ಗುಣಾನುಕಥನದಲ್ಲಿ ಅತ್ಯಂತ ಸುಖವನ್ನು ಪಡ್ತಾರೆ ರಮಂತೆ ಅವರು. ಇನ್ನು ಅಂತಹ ಗುಣಾನುಕಥನದಲ್ಲಿ, ಹರಿಯ ಪರಮಾತ್ಮನ ಗುಣಾನುಕಥನದಲ್ಲಿ ಸುಖ ಸಿಗುವುದಿಲ್ಲ ಅಂತ ಇನ್ನೇನು ಹೇಳಬೇಕು. ಅವಶ್ಯವಾಗಿ ಪರಮಾತ್ಮನ ಜ್ಞಾನವನ್ನು ಯಾರು ಬಯಸ್ತಾರೋ ಅವರಿಂದ ಅಂಥವರು ಹರಿಗುಣಗಳ ಪರಮಾತ್ಮನ ಗುಣಗಳನ್ನು ಶ್ರವಣವನ್ನು ಅವಶ್ಯವಾಗಿ ಮಾಡಬೇಕು ಎಂಬುದಾಗಿ ನಿರೂಪಣೆ ಮಾಡ್ತಾರೆ. ಇದಂ ಭಾಗ ಆ ನಂತರ ಅದನ್ನು ಅಲ್ಲ, ಈ ಭಾಗವತ ಏನಿದೆ, ಇಂತಹ ಭಾಗವತ ಕಥಾವನ್ನು ಶ್ರವಣ ಮಾಡಲೇಬೇಕು. ಪುರಾಣ ಅಂತ ಹೇಳಿ ಅದನ್ನು ಭಾಗವತವನ್ನು ಅಲ್ಲಗಳೆಯುವಂಥದ್ದು ಉಚಿತ ಅಲ್ಲ. ಶುಕಾಚಾರ್ಯರು ಭಾಗವತ ಪುರಾಣದ ಬಗ್ಗೆ ಇದು ಭಾಗವತ ಪುರಾಣದ ಸ್ಥಾನ ಏನು ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಈ ಭಾಗವತ ಪುರಾಣ ಏನಿದೆ ಅದು ಬ್ರಹ್ಮ ಅಂದರೆ ವೇದಕ್ಕೆ ತುಲ್ಯ ಆಗಿದೆ, ವೇದಕ್ಕೆ ಸದೃಶ ಆಗಿದೆ, ವೇದಾರ್ಥವನ್ನು ಹೇಳ್ತಕ್ಕಂಥದ್ದು. ಹಾಗಾಗಿ ಇಡೀ ಎಲ್ಲ ವೇದಗಳ ಅರ್ಥವನ್ನು, ಹಾಗಾಗಿ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೂಹಬ್ರಹ್ಮಯೇತ್ ಅಂತ ಹೇಳಿ ವೇದವ್ಯಾಸ ದೇವರೇ ಮಹಾಭಾರತದಲ್ಲಿ ಹೇಳಿದ್ದಾರೆ. ಇತಿಹಾಸ ಪುರಾಣಗಳಿಂದ ವೇದಾರ್ಥವನ್ನು ನಿರ್ಣಯ ಮಾಡಬೇಕು. ಹಾಗಾಗಿ ಅರ್ಥ ನಿರ್ಣಾಯಕತ್ವನೂ ಇದೆ ಇದಕ್ಕೆ, ಪುರಾಣಗಳಿಗೆ. ಪುರಾಣದ ಅಧ್ಯಯನದಿಂದ ಪರಮಾತ್ಮನ ಜ್ಞಾನ ವೇದಗಳಿಂದ ಹೇಗೆ ಬರ್ತದೋ ಅದೇ ರೀತಿಯಾಗಿ ಭಾಗವತ ಪುರಾಣದಿಂದಲೂ ಕೂಡ ವೇದಾರ್ಥ ಜ್ಞಾನ ಬರ್ತದೆ. ಅಧೀತವಾನ್ ದ್ವಾಪರಾದೋ ಪಿತೃದ್ವೈಪಾಯನಾದಹಂ. ಅವನು ಶುಕಾಚಾರ್ಯರು ಹೇಳ್ತಾರೆ, ನಾನು ಇಡೀ ಪುರಾಣವನ್ನು ದ್ವೈಪಾಯನಾಥ್ ವೇದವ್ಯಾಸ ದೇವರಿಂದ ನಾನು ಅಧ್ಯಯನವನ್ನು ಮಾಡಿದ್ದೇನೆ. ನನಗೊಂದು ಗುರುಪರಂಪರೆ ಇದೆ, ಅದನ್ನು ನಾನು ನಿನಗೆ ಉಪದೇಶ ಮಾಡುತ್ತೇನೆ. ನೀನು ಕೇಳಿದ ಪ್ರಶ್ನೆಗಳಿಗೆಲ್ಲ ನನ್ನ ಗುರುಗಳಿಂದ ಬಂದಂತಹ ಉಪದೇಶವನ್ನೇ ನಾನು ನಿನಗೆ ಉಪದೇಶ ಮಾಡುತ್ತೇನೆ ಎಂಬುದಾಗಿ ಶುಕಮುನಿಗಳು ಹೇಳ್ತಾರೆ. ಇದಂ ಭಾಗವತನ್ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೌ ಪಿತೃದ್ವೈಪಾಯನಾದಹಂ. ಅಲ್ಲ, ನೀನು ಯಾಕೆ ಅಧ್ಯಯನವನ್ನು ಮಾಡಿದ್ದಿ, ಸ್ಥಿತಪ್ರಜ್ಞನಾಗಿದ್ದೀಯಾ, ಕೃತಕೃತ್ಯನಾಗಿದ್ದೀಯಾ, ಭಾಗವತ ಅಧ್ಯಯನವು ನಿನಗೆ ಯಾಕೆ ಅಂತ ಹೇಳಿದರೆ, ಪರಿನಿಷ್ಠಿತೋಪಿ ನೈರ್ಗುಣ್ಯ ಉತ್ತಮ ಶ್ಲೋಕಲೀಲೆಯ ಗೃಹೀತಚೇತ ರಾಜರ್ಷ ಆಖ್ಯಾನಂ ಇದಧೀತವಾನ್. ನಾನು ಯದ್ಯಪಿ ಮುಕ್ತಿ ನನಗೆ ಆಗ್ತದೆ ಎನ್ನುವ ನಿಶ್ಚಯ ಇದ್ದರೂ ಕೂಡ ನಾನು ಯಾಕೆ ಭಾಗವತವನ್ನು ಅಧ್ಯಯನ ಮಾಡಿದೆ ಅಂದರೆ, ಅಂತಹ ಆಕರ್ಷಕ ಶಕ್ತಿ, ಆಕರ್ಷಣೆ ಅದರಲ್ಲಿದೆ. ಉತ್ತಮ ಶ್ಲೋಕಲೀಲೆ, ಅದ ಕಾರಣ ಏನಿಲ್ಲ, ಇಡೀ ಭಾಗವತದಲ್ಲಿ ಭಗವಂತನ ಮಹಿಮೆ ತುಂಬಿಕೊಂಡಿದೆ. ಅದರಿಂದಾಗಿ ನಾನು ಅಧ್ಯಯನವನ್ನು ಮಾಡಿದ್ದೇನೆ. ತದಹಂ ತೇಭಿದಾಸ್ಯಾಮಿ. ಆದರೆ ನನಗೆ ಇಂತಹ ಭಾಗವತವನ್ನು ನೀನು ಕೂಡ ಉತ್ತಮನಾಗಿರತಕ್ಕಂಥ ಮಹಾಪುರುಷಿಕಃ ಭವಾನ್ ಅತಃ ಅಹಂ ತವ ಕೃತೆ ಅಭಿದಾಸ್ಯಾಮಿ. ನೀನು ಅತ್ಯಂತ ಮಹಾನಾಗಿದ್ದೀಯ, ಎಲ್ಲ ಭಗವದ್ಭಕ್ತರಲ್ಲಿ ನೀನು ಶ್ರೇಷ್ಠನಾಗಿರ್ತಕ್ಕಂಥ ಭಗವದ್ಭಕ್ತನಾಗಿದ್ದಿ, ಆದ್ದರಿಂದ ನಾನು ನಿನಗೂ ಇದನ್ನು ಉಪದೇಶ ಮಾಡುತ್ತೇನೆ ಅಂತ ಹೇಳ್ತಾನೆ. ಏತನ್ ನಿರ್ವಿದ್ಯಮಾನಾನಾಂ ಇಚ್ಛತಾಂ ಅಕುತೋ ಭಯಂ ಯೋಗಿನಾಂ ನೃಪನಿರ್ಣೀತಂ ಹರೇರ್ ನಾಮಾನುಕೀರ್ತನಂ. ಅಲ್ಲ, ಇಂತಹ ಪರಮಾತ್ಮನ ನಾಮದ ಕೀರ್ತನೆ ಯೋಗಿಗಳಿಂದ ಮೋಕ್ಷಕ್ಕೋಸ್ಕರ ಬಹಳ ಯೋಗಿಗಳು ಅದನ್ನು ಮಾಡಿದ್ದಾರೆ, ಸತ್ಯ. ಆದರೆ ನನಗೀಗ ಅಲ್ಪವಾದಂಥ ಆಯುಷ್ಯ ಇರುವಂಥದ್ದು, ಅಲ್ಪವಾದ ಆಯುಷ್ಯದ ಯಾವಾಗ ಸ್ವಲ್ಪ 7 ದಿನಗಳ ಕಾಲ ಮಾತ್ರ ಮರಣ ನಿಶ್ಚಿತ ಆಗಿದೆ. ಮರಣ ನಿಶ್ಚಿತವಾಗಿದ್ದಾಗ ಈ ಭಗವಂತನ ಬಗ್ಗೆ ಮಹಿಮಾಶ್ರವಣ ಹೇಗೆ ಸಾಧ್ಯ ಇದೆಲ್ಲ, ಇದರಿಂದ ಫಲ ಸಿಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದಾಗ, ಕಿಂ ಪ್ರಮತ್ತಸ್ಯ ಬಹುಭಿಃ ಪರೋಕ್ಷೈಃ ಹಾಯನೈರಿಹ ಪರಂ ಮುಹೂರ್ತಂ ವಿದಿತಂ ಘಟತೆ ಶ್ರೇಯಸೇ ಯತಃ
ಅದಕ್ಕೊಂದು ಶುಕಾಚಾರ್ಯರು ಒಂದು ದೃಷ್ಟಾಂತ ಕೊಡ್ತಾರೆ. ಭಗವಂತನ ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವೇ ಯತ್ತಾ ಮಿಹಾಯುಷಃ ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ. ಖಟ್ವಾಂಗ ಅಂತಕ್ಕಂಥ ಒಬ್ಬ ಋಷಿ, ರಾಜರ್ಷಿ ಇದ್ದ. ಒಂದು ಮುಹೂರ್ತ, 2 ಘಟಿಕಾ ಕಾಲ ಮಾತ್ರ ಇತ್ತು ಮರಣ ಬರಲಿಕ್ಕೆ. ಆ ಸಮಯದಲ್ಲಿ ಸಾಧನೆ ಮಾಡಿ ಅವನು ಮೋಕ್ಷವನ್ನು ಹೊಂದಿದ್ದಾನೆ. ಅಂತ ಮಾತ್ರಕ್ಕೆ 7 ದಿವಸಗಳಿದೆ. 7 ದಿವಸಗಳಲ್ಲಿ ಪರಮಾತ್ಮನ ಬಗ್ಗೆ ಶ್ರವಣವನ್ನು ಮಾಡಿ ಧ್ಯಾನವನ್ನು ಮಾಡಿ ಮೋಕ್ಷವನ್ನು ಹೊಂದಲಿಕ್ಕೆ ಆಗ್ತದೆ. ಹಾಗಾಗಿ ಇಷ್ಟು ದೊಡ್ಡ ಅಂತ್ಯಕಾಲದಲ್ಲಿ ಬಂದಾಗ ಏನು ಮಾಡಬೇಕು ಅನ್ನೋದನ್ನು ಪರೀಕ್ಷಿತ ಮಹಾರಾಜನಿಗೆ ಶುಕಾಚಾರ್ಯರು ಉಪದೇಶವನ್ನು ಮಾಡಿದ್ದಾರೆ. ಇಲ್ಲಿ ಗೃಹಾತ್ ಮುಂದೆ ಗೃಹಾತ್ ಪ್ರವ್ರಜಿತೋ ಧೀರಃ ಪುಣ್ಯತೀರ್ಥಜಲಾಪ್ಲುತಃ ಶುಚೌ ವಿವಿಕ್ತ ಆಸೀನಃ ವಿಧಿವತ್ ಕಲ್ಪಿತಾಸನೆ. ಮರಣ ಸಮಯದಲ್ಲಿ ಯಾವ ರೀತಿಯಾಗಿ ತಾನು ಕೆಲವೊಂದು ನಿಯಮಗಳಿಂದ ಇದ್ದುಕೊಂಡು ತಾನು ಧ್ಯಾನವನ್ನು ಮಾಡಬೇಕು ಎಂಬುದನ್ನು ಇಲ್ಲಿ ಆ ಧ್ಯಾನದ ವಿಧಿಯನ್ನು ನಿರೂಪಣೆ ಮಾಡ್ತಾರೆ ಶುಕಾಚಾರ್ಯರು. ಗೃಹಾತ್ ಪ್ರವ್ರಜಿತಃ ಧೀರಃ ಅಂದರೆ ವೈರಾಗ್ಯವನ್ನು ಹೊಂದಿ ಮನಸ್ಸಿನಲ್ಲಿ ವಿಷಯದ ಸಂಬಂಧಗಳನ್ನು, ವಿಷಯದ ವಾಸನಾವನ್ನೆಲ್ಲವನ್ನು ದೂರ ಮಾಡಿ, ಅಭಿಮಾನವನ್ನು ದೂರ ಮಾಡಿ, ಪುಣ್ಯತೀರ್ಥ ಜಲಾಪ್ಲುತಃ ಭಾಗವತ ಮೊದಲಾದ ಶಾಸ್ತ್ರ ಜಲದಿಂದ ಸ್ನಾನವನ್ನು ಮಾಡಿಕೊಂಡು ಶುದ್ಧವಾದ ಆಸನದಲ್ಲಿ ಕೂತು, ಶುಚಿಯಾದ ಆಸನದಲ್ಲಿ ಕೂತು ಜಪವನ್ನು ಮಾಡಬೇಕು. ಯಾವುದನ್ನು ಅಂದರೆ ಪ್ರಾಣಾಯಾಮಗಳನ್ನು ಮಾಡಿಕೊಂಡು ಜಿತಶ್ವಾಸ ಅಭ್ಯಸೇನ್ ಮನಸಾ ಶುದ್ಧಂ ತಿವಿದ ಬ್ರಹ್ಮಾಕ್ಷರಂ ಪರಂ ಮನೋಯಚ್ಚೇ ಜಿತಶ್ವಾಸ ಬ್ರಹ್ಮ ಬೀಜಂ ಅನುಸ್ಮರನ್. ಇಲ್ಲಿ ಬ್ರಹ್ಮಬೀಜಂ ಅಂದರೆ ಓಂಕಾರವನ್ನು ಉಚ್ಚಾರಣೆ ಮಾಡ್ತಾ ಪ್ರಾಣಾಯಾಮವನ್ನು ಮಾಡಿ ಮನಸ್ಸನ್ನು ಗೆದ್ದು ಶ್ವಾಸವನ್ನು ನಿರೋಧ ಮಾಡಿಕೊಂಡು ಏಕಾಸನದಲ್ಲಿ ಆಸನವನ್ನು ಕೂಡ ಗೆದ್ದು ಜಿತಾಸನನಾಗಿ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಪರಮಾತ್ಮನನ್ನು ಮಂತ್ರಾರ್ಥವನ್ನು ಸ್ಮರಣೆ ಮಾಡ್ತಾ ಭಗವಂತನನ್ನು ಏನು ಧ್ಯಾನ ಮಾಡಬೇಕು. ನಿಯಚ್ಛೇದ್ ವಿಷಯೇಭ್ಯ ಅಕ್ಷಾನ್ ಮನಸ ಬುದ್ಧಿಸಾರಥಿ ಮನಃಕರ್ಮವಿರ್ ಆಕ್ಷಿಪ್ತಂ ಶುಭಾರ್ತೆ ಧಾರಯೇದ್ಧಿಯ. ಇಂತಹ ಸಂದರ್ಭದಲ್ಲಿ ಮನಸ್ಸನ್ನು ಗೆದ್ದು ಭಗವಂತನ ಧ್ಯಾನಕ್ಕೆ ನಾವು ಅಣಿಯಾಗಬೇಕು. ಯಾಕೆಂದರೆ ಪರಮಾತ್ಮನ ಬಗ್ಗೆ ಹೃದಯದಲ್ಲಿ ಪರಮಾತ್ಮನ ಚಿಂತನೆ ಮೂಡಬೇಕು ಅಂತಾದರೆ ಹೃದಯ ಶುದ್ಧಿಯಾಗಿರಬೇಕು. ಹೇಗೆ ಒಂದು ಪಾತ್ರದಲ್ಲಿ ಹಾಲನ್ನು, ಶುದ್ಧವಾದ ಹಾಲು ಸರಿಯಾಗಿ ಇರಬೇಕು ಅಂತಾದರೆ ಪಾತ್ರವನ್ನು ಮೊದಲು ಶುದ್ಧ ಮಾಡಿಕೊಳ್ಬೇಕು. ಅದರಂತೆಯೇ ಹೃದಯ ಅಂತಕ್ಕಂತಹ ಪಾತ್ರೆಯಲ್ಲಿ ಭಗವಂತನ ಭಕ್ತಿ, ಭಗವಂತನ ಜ್ಞಾನ ಬರಬೇಕು ಅಂತಾದರೆ ಮೊದಲು ನಮ್ಮ ಹೃದಯ ಶುದ್ಧಿಯಾಗಿರಬೇಕು. ಆ ಶುದ್ಧಿಗೆ ಬೇಕಾಗಿರತಕ್ಕಂಥ ನಿಯಮಗಳನ್ನು ಮೊದಲು ವಿರಕ್ತಿ ಗೃಹಾತ್ ಪ್ರವ್ರಜಿತಃ ಎನ್ನುವ ಶಬ್ದದಿಂದ ವಿರಕ್ತಿಯನ್ನು ಸೂಚನೆ ಮಾಡಿದ್ದಾರೆ. ವಿರಕ್ತಿಯನ್ನು, ವಿಷಯಗಳಲ್ಲಿ ವೈರಾಗ್ಯ ಬೇಕು. ಆನಂತರ ಪುಣ್ಯತೀರ್ಥ ಜ್ಞಾನವನ್ನು ಸಂಪಾದಿಸಿರಬೇಕು. ಅಂಥವನು ಏಕಾಸನದಲ್ಲಿ ಕುಳಿತುಕೊಂಡು ಪ್ರಾಣಾಯಾಮವನ್ನು ಮಾಡಿ ಧ್ಯಾನಕ್ಕೆ ಕೂತ್ಕೊಳ್ಬೇಕು. ಧ್ಯಾನಕ್ಕೆ ಕೂತ್ಕೊಂಡಾಗ ಧ್ಯಾನವನ್ನು ಮಾಡಬೇಕು. ಹೇಗೆ ಮಾಡಬೇಕು? ತತ್ರ ಏಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಮನಸ ಚೇತಸ ಮನೋನಿರ್ವಿಷಯಂ ಯುಕ್ತ್ವಾ ತತಕ್ಕಿಂಚಿನ್ ನ ಸಂಸ್ಮರೇತ್. ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಧ್ಯಾನ ಮಾಡಬೇಕು ಅಂತಾದರೆ ಪರಮಾತ್ಮನ ಎಲ್ಲ ಇಡೀ ಮೂರ್ತಿಯನ್ನು ಕಾಣಬೇಕು. ಅವ್ಯುಚ್ಛಿನ್ನೇನ ಚೇತಸ, ಅಖಂಡಿತವಾಗಿರತಕ್ಕಂಥ ಮನಸ್ಸಿನಿಂದ ಧ್ಯಾನ ಮಾಡಬೇಕು. ಮಧ್ಯದಲ್ಲಿ ಖಂಡ ಅಂದರೆ ಮನಸ್ಸಿನಲ್ಲಿ ವಿಚ್ಛೇದ ಬರಬಾರದು. ತೈಲಧಾರೆಯಂತೆ ಹರಿಯಲ್ಲಿ ಮನಸ್ಸಿಡೋ ಅಂತ ಹೇಳಿದಂತೆ ಅಖಂಡವಾಗಿರ್ತಕ್ಕಂಥ ಮನಸ್ಸಿನಿಂದ ಧ್ಯಾನವನ್ನು ಮಾಡಬೇಕು. ಅಖಂಡವಾದ ಮನಸ್ಸಿರಬೇಕು. ಆ ಮನಸ್ಸಿನಿಂದ ಧ್ಯಾನ ಮಾಡಬೇಕಾದ್ರೆ ಇಡೀ
ಯುಗಪತ್ ಒಮ್ಮೆಗೆ ಇಡೀ ಪರಮಾತ್ಮನ ಎಲ್ಲ ಅವಯವಗಳಿಂದ ವಿಶಿಷ್ಟನಾಗಿರ್ತಕ್ಕಂಥ ಪರಮಾತ್ಮನನ್ನು ಧ್ಯಾನ ಮಾಡಲಿಕ್ಕೆ ಆಗಲಿಲ್ಲ ಅಂತಾದ ಪಕ್ಷದಲ್ಲಿ ತತ್ರ ಏಕಾವಯವಂ ಧ್ಯಾಯೇತ್, ಒಂದೊಂದು ಅವಯವನ್ನು ಕೇವಲ ಪಾದದ ನಖವನ್ನು, ಪಾದವನ್ನು ಅಥವಾ ಎರಡು ಪಾದಗಳನ್ನು, ಹಸ್ತವನ್ನು, ಆಯುಧಗಳನ್ನು, ಈ ರೀತಿ ಒಂದೊಂದು ಅವಯವಗಳನ್ನು ಚಿಂತನೆ ಮಾಡ್ತಾ ಧ್ಯಾನವನ್ನು ಮಾಡಬೇಕು ಅಂತ ವಿಧಾನ ಮಾಡ್ತಾರೆ. ಇಲ್ಲಿ ಮನಃ ಅವ್ಯುಚ್ಛಿನ್ನೇನ ಚೇತ ಮನೋ ನಿರ್ವಿಷಯಂ ಯುಂಕ್ತ್ವಾ ತತಕ್ಕಿಂಚಿನ್ ನ ಸಂಸ್ಮರೇತ್. ಮನಸ್ಸನ್ನು ವಿಷಯಗಳಿಂದ ದೂರ ಮಾಡಿ ಅಂದರೆ ಮನಸ್ಸು ವಿಷಯವನ್ನು ಚಿಂತನೆ ಮಾಡದೇ ಇರುವಂಥ ಒಂದು ಸ್ಥಿತಿಗೆ ಬರಬೇಕು. ಯಾವ ವಿಷಯವನ್ನು ಚಿಂತನೆ ಮಾಡಬಾರ್ದು. ನಿರ್ವಿಷಯಂ ಯುಂಕ್ತ್ವ, ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು ತತಃ ಕಿಂಚಿನ್ ನ ಸಂಸ್ಮರೇತ್, ಪರಮಾತ್ಮನನ್ನು ಬಿಟ್ಟು ನಂತರ ಯಾವುದನ್ನೂ ಸ್ಮರಣೆ ಮಾಡಬಾರ್ದು. ಇಂತಹ ಒಂದು ಮನಸ್ಥಿತಿಗೆ ಬರಬೇಕು. ಈ ಸಂದರ್ಭದಲ್ಲಿ ಮನೋನಿರ್ವಿಷಯಂ ಯುಂಕ್ತ್ವ ತತಃ ಕಿಂಚಿನ್ ನ ಸಂಸ್ಮರೇತ್ ಅನ್ನುವಂಥ ವಾಕ್ಯಕ್ಕೆ ಪಾತಂಜಲ ಯೋಗದಲ್ಲಿ ಸಕಲ ವೃತ್ತಿಯನ್ನು ನಿರೋಧ ಮಾಡಬೇಕು, ಅದನ್ನು ಸಮಾಧಿ ಅಂತ ಕರೀತಾರೆ. ಹಾಗೆ ಇಲ್ಲಿಯೂ ಕೂಡ ಬೇರೆ ವ್ಯಾಖ್ಯಾನಕಾರರು ಸಕಲ ವಿಷಯಗಳನ್ನೂ ನಿರೋಧ ಮಾಡಬೇಕು, ಕಿಂಚಿನ್ ನ ಸಂಸ್ಮರೆ ತತಃ ಕಿಂಚಿತ್ ನ ಸಂಸ್ಮರೇತ್ ಎಂಬುದಕ್ಕೆ ಬೇರೆ ಯಾವುದನ್ನು ಸ್ಮರಣೆ ಮಾಡಬಹುದು, ದೇವರನ್ನೂ ಕೂಡ ಸ್ಮರಣೆ ಮಾಡಬಾರದು. ಅಂತಹ ಒಂದು ಸ್ಥಿತಿ ಅನ್ಕಾನ್ಸಿಯಸ್ ಅಂತ ಏನು ಹೇಳ್ತಾರೆ, ಅಂತಹ ಸ್ಥಿತಿಗೆ ಹೋದರೆ ಅದು ಅಂತಹ ಸ್ಥಿತಿಯನ್ನು ಶುಕಾಚಾರ್ಯರಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಇದು ವ್ಯವಹಾರದಲ್ಲಿ ವ್ಯಾಹತ, ಅಂದರೆ ಇಂಥ ವ್ಯವಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸಿನಲ್ಲಿ ಯಾವ ಸ್ಮರಣೆ ಇಲ್ಲದೇನೆ ಎಲ್ಲ ವೃತ್ತಿಯನ್ನು ನಿರೋಧ ಮಾಡೋದು ಅದು ನಿದ್ರೆಯಲ್ಲಿ ಮಾತ್ರ. ಹಾಗೆ ಧ್ಯಾನದಲ್ಲಿ, ಎಚ್ಚರದಲ್ಲಿ ಎಲ್ಲ ವೃತ್ತಿಯ ನಿರೋಧ ಅನ್ನೋದು ಕೂಡುವುದೇ ಇಲ್ಲ. ಅದು ಅಷ್ಟಲ್ಲದೇನೆ ಹಿಂದಿನ ಶ್ಲೋಕದಲ್ಲಿ, ಹಿಂದಿನ ಪಾದದಲ್ಲಿಯೇ ತತ್ರ ಏಕಾವಯವಂ ಧ್ಯಾಯೇತ್ ಅಂತ ಹೇಳಿ ಯಾವುದನ್ನು ಧ್ಯಾನ ಮಾಡಬಾರ್ದು ಅಂತ ನಿಷೇಧ ಮಾಡಿದರೆ ಪೂರ್ವೋತ್ತರ ವಿರೋಧವೂ ಕೂಡ ಬರ್ತದೆ. ಹಾಗಾಗಿ ಪರಮಾತ್ಮನನ್ನು ಧ್ಯಾನ ಮಾಡಬೇಕು, ಬೇರೆ ಯಾವುದೇ ವಿಷಯಗಳನ್ನು ಧ್ಯಾನವನ್ನು ಮಾಡಬಾರದು. ಅವ್ಯುಚ್ಛಿನ್ನೇನ ಮನಸ ಸಂಸ್ಮರೇತ್, ಅವ್ಯುಚ್ಛಿನ್ನವಾಗಿರತಕ್ಕಂಥ ಏಕಾಗ್ರ ಮನಸ್ಸಿನಿಂದ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು. ಏಕಾಗ್ರತೆ ಬಹಳ ಮುಖ್ಯ ಆಗುತ್ತೆ ಧ್ಯಾನದಲ್ಲಿ. ಅದಕ್ಕೊಂದು ದೃಷ್ಟಾಂತವಾಗಿ, ಸಂವಾದಿಯಾಗಿ ಮಹಾಭಾರತದಲ್ಲಿರತಕ್ಕಂಥ ಒಂದು ಕತೆ. ದ್ರೋಣಾಚಾರ್ಯರು ಹಸ್ತಿನಾವತಿಯಲ್ಲಿ ಕೌರವ ಪಾಂಡವರಿಗೆ ಅಸ್ತ್ರವಿದ್ಯೆಯನ್ನು, ಶಸ್ತ್ರವಿದ್ಯೆಯನ್ನು ಉಪದೇಶ ಮಾಡುವ ಸಂದರ್ಭದಲ್ಲಿ, ವಿದ್ಯಾದಾನವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ದಿನ ಅವರ ವಿದ್ಯೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಆದಾಗ ಎಲ್ಲರನ್ನು ಆಹ್ವಾನಿಸ್ತಾರೆ. ಒಂದು ಮರದ ತುದಿಯಲ್ಲಿ ಒಂದು ಹಕ್ಕಿಯ ಬೊಂಬೆಯನ್ನು ಇಟ್ಟು ಆ ಹಕ್ಕಿಯ ಬೊಂಬೆಯ ಕಣ್ಣೇನಿದೆ ಆ ಕಣ್ಣಿಗೆ ಬಾಣಪ್ರಯೋಗವನ್ನು ಮಾಡಬೇಕು. ಯಾರು ಕಣ್ಣಿಗೆ ಬಾಣಪ್ರಯೋಗವನ್ನು ಮಾಡ್ತಾರೋ ಅವರು ಅಭಿನಂದನಾರ್ಹರು, ಅವರು ವಿದ್ಯೆಯಲ್ಲಿ ನಿಷ್ಣಾತರು ಅಂತ ನಾನು ಗಮನಿಸ್ತೇನೆ ಅಂತ ಹೇಳಿದರು. ದುರ್ಯೋಧನಾದಿಗಳು ಒಬ್ಬೊಬ್ಬರೇ ಬಂದಾಗ ದ್ರೋಣಾಚಾರ್ಯರು ಕೇಳ್ತಾರೆ, ಯಾವುದನ್ನು ನಿನಗೇನು ಕಾಣ್ತಾ ಇದೆ ಅಲ್ಲಿ ಅಂತ. ನನಗೆ ಮರ ಕಾಣ್ತಾ ಇದೆ ಅಂತ ಒಬ್ಬರು. ಇನ್ನೊಬ್ಬರನ್ನು ಕರೆದುವಾಗ ಇನ್ನೇನು ನಿನಗೇನು ಕಾಣ್ತಾ ಇದೆ ಅಂತ ಕೇಳಿದರು. ಇಲ್ಲ, ನನಗೆ ಮರ, ಎಲೆ, ಹಣ್ಣು ಇದೆಲ್ಲ ಕಾಣ್ತಾ ಇದೆ, ಹಕ್ಕಿಯೂ ಕಾಣ್ತಾ ಇದೆ ಅಂತ ಹೇಳಿದರು. ಕೊನೆಗೆ ಅರ್ಜುನನ್ನು ಕರೆದಾಗ ನಿನಗೇನು ಕಾಣ್ತಾ ಇದೆ ಅಂತ ಹೇಳಿದಾಗ, ನನಗೆ ಕಣ್ಣು ಮಾತ್ರ ಕಾಣ್ತಾ ಇದೆ, ಇನ್ನೇನು ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಅವನ ಬೆನ್ನು ಚಪ್ಪರಿಸಿ ಎಲ್ಲರನ್ನು ಕೂಡಿಸಿ ಅವನನ್ನು ಬೆನ್ನು ಚಪ್ಪರಿಸಿ ನಿಜವಾಗಿಯೂ ಕೂಡ ಅಸ್ತ್ರವಿದ್ಯೆಯಲ್ಲಿ ಅಗ್ರಗಣ್ಯ ನೀನು ಅಂತ ಶ್ಲಾಘನೆ ಮಾಡಿದರು. ಇಲ್ಲಿ ಧ್ಯಾನ ಮಾಡಬೇಕಾದರೆ ಬೇರೆ ಯಾವುದೂ ಕೂಡ ಕಾಣಬಾರದು, ಧ್ಯೇಯವಾದ ವಸ್ತು ಮಾತ್ರ ಕಾಣಬೇಕು. ಅಂತಹ ಒಂದು ಸ್ಥಿತಿಗೆ ಹೋಗಬೇಕು ಅಂತಾದರೆ ಅವ್ಯುಚ್ಛನ್ನೇನ ಮನಸ್ಸಿನಲ್ಲಿ ವಿಚ್ಛೇದ ಇರಬಾರದು, ಮಲ ಇರಬಾರದು. ಮಲದ ನಿವೃತ್ತಿ ಆಯಿತು ಅಂತಾದರೆ ಮಾತ್ರ ಇಂತಹ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯ. ನಾವು ಕೂಡ ಏಕಾಗ್ರ ಮನಸ್ಸಿನಿಂದ ಧ್ಯಾನಕ್ಕೆ ಕೂತ್ಕೊಂಡ್ರೆ ಧ್ಯೇಯವಾದ ವಸ್ತು ಬಿಟ್ಟು ಉಳಿದೆಲ್ಲ ವಸ್ತುಗಳು ಕೂಡ ಕಾಣಲಿಕ್ಕೆ ಶುರುವಾಗ್ತದೆ. ಕಾರಣ ಇಷ್ಟೇ, ನಮ್ಮ ಮನಸ್ಸಿನಲ್ಲಿ ಸ್ನಾನ ಮಾಡಿ ಬಂದರೂ ಕೂಡ ಮನಸ್ಸಿನ ಒಳಗಡೆ ಬಹಳಷ್ಟು ಕಶ್ಮಲ ಏನಿದೆ ಅದು ಹೋಗಲಿಲ್ಲ. ವಿಷಯದ ವಾಸನ ಆಧಿಕ್ಯದಿಂದಾಗಿ
ನಮ್ಮ ಮನಸ್ಸು ಪರಮಾತ್ಮನಲ್ಲಿ ಏಕಾಗ್ರಚಿತ್ತದಿಂದ ಪರಮಾತ್ಮನ ನೋಡಲಿಕ್ಕೆ ಸಮರ್ಥ ಆಗ್ತಾ ಇಲ್ಲ. ಹಾಗಾಗಿ ಆ ನಂತರ ಶುಕಾಚಾರ್ಯರು ಉಪದೇಶ ಮಾಡ್ತಾರೆ. ಯಾವ ರೀತಿ ಆಂಡಕೋಶೇ ಶರೀರಸ್ಮಿನ್ ಸಪ್ತಾವರಣ ಸಂಯುತೆ ವೈರಾಜ ಪುರುಷೋಯೋಸೌ ಭಗವಾನ್ ಧಾರಣಾಶ್ರಯ. ಇಡೀ ಬ್ರಹ್ಮಾಂಡದಲ್ಲಿ ಪರಮಾತ್ಮನ ಮೂರ್ತಿಯನ್ನು ಚಿಂತನೆ ಮಾಡಿ ಧ್ಯಾನವನ್ನು ಮಾಡಬೇಕು. ಇದಕ್ಕೆ ಸ್ಥೂಲೋಪಾಸನೆ ಅಂತ ಕರೀತಾರೆ. ಸೂಕ್ಷ್ಮೋಪಾಸನೆ, ಸ್ಥೂಲೋಪಾಸನೆ ಅಂಥೇಳಿ. ಸೂಕ್ಷ್ಮ ರೂಪದ ಉಪಾಸನೆ, ಸ್ಥೂಲ ರೂಪದ ಉಪಾಸನೆ. ಧ್ಯಾನ, ಪರಮಾತ್ಮನ ಧ್ಯಾನ. ಜಿತಾಸನನಾಗಿ, ಜಿತಶ್ವಾಸನಾಗಿ, ಜಿತಸಂಗನಾಗಿ, ಜಿತೇಂದ್ರಿಯನಾಗಿ ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥೂಲವಾದಂತಹ ರೂಪದಲ್ಲಿ, ಪರಮಾತ್ಮನ ಸ್ಥೂಲ ರೂಪದಲ್ಲಿ ಧ್ಯಾನವನ್ನು ಸ್ಥಾಪಿಸಬೇಕು, ಧ್ಯಾನವನ್ನು ಮಾಡಬೇಕು ಅಂತ. ಅಲ್ಲಿ ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ ಎಂಬುದಾಗಿ ಇಡೀ ಪರಮಾತ್ಮನ ವಿಶ್ವರೂಪ, ದೊಡ್ಡ ಬೃಹತ್ತಾದಂಥ ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾದಂಥ ಒಂದು ರೂಪ. ಪರಮಾತ್ಮನ ಪಾದ ಎಲ್ಲಿದೆ ಅಂದರೆ ಪಾದತಲದಲ್ಲಿ ಪಾತಾಳ ಇದೆ, ಪಾದಾಗ್ರದಲ್ಲಿ ರಸಾತಲ ಇದೆ, ಪಾದದ ಗಂಟಿನಲ್ಲಿ ಮಹಾತಲ ಇದೆ, ಕಣಿಕಾಲಿನಲ್ಲಿ ತಲಾತಲ ಇದೆ, ಮೊಣಕಾಲಿನಲ್ಲಿ ಸುತಲ ಇದೆ, ತೊಡೆಯಲ್ಲಿ ವಿತಳ ಇದೆ, ಕಟಿಯಲ್ಲಿ ಭೂರ್ಲೋಕ ಇದೆ, ನಾಭಿಯಲ್ಲಿ ಭುವರ್ಲೋಕ ಇದೆ, ಎದೆಯಲ್ಲಿ ಸ್ವರ್ಲೋಕ ಇದೆ, ಕುತ್ತಿಗೆಯಲ್ಲಿ ಮಹರ್ಲೋಕ ಇದೆ, ಮುಖದಲ್ಲಿ ಜನಲೋಕ ಇದೆ, ಹಣೆಯಲ್ಲಿ ತಪೋಲೋಕ ಇದೆ, ತಲೆಯಲ್ಲಿ ಸತ್ಯಲೋಕ ಇದೆ ಎಂಬುದಾಗಿ ಇಷ್ಟು ಆಯಾಯ ಲೋಕಗಳಲ್ಲಿ ಒಂದೊಂದು ಅವಯವಗಳಿದೆ ಅಂತ ಹೇಳಿ ಇಡೀ ಪರಮಾತ್ಮನ ಒಂದು ಬೃಹತ್ತಾಗಿರ್ತಕ್ಕಂಥ ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾಗಿರ್ತಕ್ಕಂಥ ರೂಪವನ್ನು ಉಪದೇಶ ಮಾಡ್ತಾರೆ. ಇಷ್ಟು ಪರಮಾತ್ಮನ ಅಂದರೆ ಬೃಹತ್ತಾದಂತಹ ರೂಪ. ಇದನ್ನು ಉಪಾಸನೆ ಮಾಡಬೇಕಾದಾಗ ಒಂದೊಂದು ಅವಯವಗಳಲ್ಲಿಯೂ ಕೂಡ ಉಪಾಸನೆಯನ್ನು ಮಾಡಬಹುದು ಅಂತ ಹೇಳಿ ಮುಂದೆ ಪರಮಾತ್ಮನ ಸೃಷ್ಟಿಯ ಆದಿಯಲ್ಲಿ ಪರಮಾತ್ಮನನ್ನು ಚತುರ್ಮುಖ ದೇವರು ಮೊದಲು ಇದೇ ರೀತಿಯಾಗಿ ಧ್ಯಾನವನ್ನು ಮಾಡಿ ಸ್ಫೂರ್ತಿಯನ್ನು ಪಡೆದರು. ಚತುರ್ಮುಖ ಬ್ರಹ್ಮದೇವರು ಸ್ಫೂರ್ತಿಯನ್ನು ಪಡೆದರು. ಹಾಗಾಗಿ ಅದನ್ನು ತೋರಿಸ್ತಾರೆ. ಇಂತಹ ಧ್ಯಾನವನ್ನು ಮಾಡಿದರೆ ದೃಷ್ಟವಾದ ಫಲವೇ ಇದೆ. ಏವಂ ಪುರಾ ಧಾರಣಯ ಆತ್ಮಯೋನಿರ್ ನಷ್ಟಾಂ ಸ್ಮೃತಿಂ ಪ್ರತ್ಯವರುಹ್ಯ ತುಷ್ಯನ್ ತಥಾ ಸಸರ್ಜ ಇದಂ ಅಮೋಘ ದೃಷ್ಟಿರ್ ಯಥಾಪ್ಯಯಾತ್ ಪ್ರಾಗ್ ವ್ಯವಸಾಯ ಬುದ್ಧಿ. ಬ್ರಹ್ಮದೇವರು ಮೊದಲಿಗೆ ಸೃಷ್ಟಿಯ ಆದಿಯಲ್ಲಿ ಪ್ರಪಂಚವನ್ನು ಸೃಷ್ಟಿ ಮಾಡುವಂತಹ ಸಮಯದಲ್ಲಿ ಚತುರ್ದಶ ಲೋಕದ ಸೃಷ್ಟಿಗೋಸ್ಕರ ಪರಮಾತ್ಮನ ಒಂದೊಂದು ಅವಯವನ್ನು ಚಿಂತನೆ ಧ್ಯಾನವನ್ನು ಮಾಡಿಯೇ ಅವರು ಏನು ಮಾಡಿದರು? ಸೃಷ್ಟಿಯನ್ನು ಮಾಡಿದರು. ಹಾಗಾಗಿ ವಿರಾಟ್ ರೂಪದ ಅವಯವ ಧ್ಯಾನದಿಂದ ಒಂದು ವೇಳೆ ಮನೋನಿಗ್ರಹವಾಯಿತು ಅಂತಾದಾಗ ಉತ್ತಮಾಧಿಕಾರಿಗಳು ವ್ಯಾಪ್ತವಾಗಿರತಕ್ಕಂತಹ ಭಗವಂತನ ರೂಪವನ್ನು ಕೂಡ ಧ್ಯಾನ ಮಾಡಬೇಕು. ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಮಹಿಮೆ ಪರಮಾತ್ಮನಲ್ಲಿ. ಮನೋನಿಗ್ರಹಕ್ಕೆ ಇನ್ನೊಂದು ಕೂಡ ಸಾಧನೆ ಇದೆ. ಅದನ್ನು ಶುಕಾಚಾರ್ಯರು ಉಪದೇಶ ಮಾಡುತ್ತಾರೆ. ಶಬ್ದಸ್ಯ ಹಿ ಬ್ರಹ್ಮಣಃ ಏಷ ಪಂಥಾಃ ಯನ್ನಾಭಿರ್ಧ್ಯಾಯತಿ ಧೀರ ಪಾರ್ಥೈಃ ಪರಿಭ್ರಮನ್ ತತ್ರ ನ ವಿಂದತೆ ಅರ್ಥಾನ್ ಮಾಯಾಮಯೇ ವಾಸನಯಾ ಶಯಾನಃ. ವಾಕಿಗೆ ಮನಸ್ಸಿಗೆ ಆಗದೇ ಇರತಕ್ಕಂಥ ಪರಮಾತ್ಮನನ್ನು ಹೇಗೆ ಧ್ಯಾನ ಮಾಡುವುದು ಅಂತ ಹೇಳಿದಾಗ, ಇಲ್ಲ, ಎಲ್ಲ ಶಬ್ದಗಳಿಂದ ವಾಚ್ಯನಾದವನು ಪರಮಾತ್ಮ. ಶಬ್ದಸ್ಯ ಬ್ರಹ್ಮಣಃ ಏಷಃ ಪಂಥಾಃ. ಸಕಲ ಶಬ್ದಗಳಿಗೆ ವಿಷಯನಾದವನು ಪರಮಾತ್ಮ. ಆದರೆ ನಾನಾ ಯೋನಿಗಳಲ್ಲಿ ಈಶ್ವರೇಚ್ಛಾ ನಿರ್ಮಿತವಾಗಿರತಕ್ಕಂಥ ಸಂಸಾರದಲ್ಲಿ ಬಂಧನಕ್ಕೊಳಪಟ್ಟು ನಾನಾ ಕರ್ಮದ ವಾಸನೆಯಿಂದ ಜೀವ ಮಾತ್ರ ಇಂದ್ರಾದಿ ನಾಮಗಳಿಂದ ಇಂದ್ರಾದಿಗಳನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಅದರಿಂದ ಏನು?
ಅಪಾರ್ಥೈ ಯನ್ನಾಮಭಿಃ ಧ್ಯಾಯತಿ ಅರ್ಥಾನ್ ನ ವಿಂದತೆ ತತ್ರ ಪರಮಪುರುಷಾರ್ಥವನ್ನು ಅವರು ಇಂಥ ಧ್ಯಾನವನ್ನು ಮಾಡಿ ಹೊಂದುವುದಿಲ್ಲ. ಅಂದರೆ ಸಕಲ ಶಬ್ದ ವಾಚ್ಯನಾಗಿದ್ದಾನೆ, ತತ್ತು ಸಮನ್ವಯಾತ್ ಅಂತ ಬ್ರಹ್ಮಸೂತ್ರದಲ್ಲಿ ಏನು ಇಡೀ ಪ್ರಥಮಾಧ್ಯಾಯ ಸಕಲವೇ ಶಬ್ದಗಳು ಕೂಡ ಬ್ರಹ್ಮನನ್ನು ಪ್ರಾಧಾನ್ಯೇನ ಮುಖ್ಯತ್ವೇನ ಪ್ರತಿಪಾದನೆ ಮಾಡ್ತದೆ ಎನ್ನುವ ಪ್ರಮೇಯವನ್ನು ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಈ ಶ್ಲೋಕದಿಂದ ಉಪದೇಶ ಮಾಡುತ್ತಾ ಇದ್ದಾರೆ. ಶಬ್ದಸ್ಯ ಹಿ ಬ್ರಹ್ಮಣಃ ಏಷಃ ಪಂಥಃ ಯನ್ನಾಮಭಿರ್ಧ್ಯಾಯತಿ ಧೀರಪಾರ್ಥೈ ಪರಿಭ್ರಮನ್ ತತ್ರ ನ ವಿಂದತೆ ಅರ್ಥಾನ್ ಮಾಯಾಮಯೇ ವಾಸನೆಯ ಶಯಾನಃ ಅಂತ. ಹಾಗಾಗಿ ಇಂತಹ ಎಲ್ಲ ನಾಮಗಳಿಂದಲೂ ಕೂಡ ಹರಿಯನ್ನೇ ಉಪಾಸನೆಯನ್ನು ಮಾಡಬೇಕು, ವಿಷಯಾಸಕ್ತಿಯನ್ನು ಬಿಡಬೇಕು ಅಂತ. ಸರಿ, ಈ ರೀತಿ ಧ್ಯಾನ ಮಾಡಿದರೆ ಸತ್ಯಾಂಕ್ಷಿತೌ ಕಿಂ ಕಶಿಪೋ ಪ್ರಯಾಸೈ ಬಾಕ್ವೋ ಸ್ವಸಿದ್ಧೆ ಕ್ಷುಪವರ್ಹಣೈ ಕಿಂ. ಅಲ್ಲ, ಇಂತಹ ವಿರಾಟ್ ರೂಪದ ಧ್ಯಾನ ಸಾಮರ್ಥ್ಯವನ್ನು ಗಳಿಸಬೇಕು ಅಂತಾದಾಗ ಮನಸ್ಸನ್ನು ವಿಷಯದಿಂದ ದೂರ ಮಾಡಬೇಕು. ಶರೀರ ಯಾತ್ರೆಯನ್ನು ಮಾಡಬೇಕು ಅಂತಾದರೆ ವಿರಕ್ತಿಯನ್ನು ಸಂಪಾದಿಸುವುದು ಹೇಗೆ? ಅದಕ್ಕೆ ವಿರಕ್ತಿಯ ಒಂದು ನಿದರ್ಶನವನ್ನು ತೋರಿಸ್ತಾರೆ. ಯಾವ ರೀತಿ ವಿರಕ್ತಿಯಿಂದಲೇ ಇಂತಹ ಜ್ಞಾನದ ಇಂತಹ ಸ್ಥಿತಿಯನ್ನು, ಧ್ಯಾನದ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯ. ವಿರಕ್ತಿ ಇಲ್ಲ ಅಂತಾದರೆ ಇಂತಹ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆ ವಿರಕ್ತಿಯ ಸ್ಥಿತಿ ಹೇಗಿರ್ತದೆ ನೋಡಿ. ಕ್ಷಿತಿ ಭೂಮಿ ಇದ್ದಾಗ ಹಾಸಿಗೆಯ ಅಪೇಕ್ಷೆ ಇದೆಯಾ? ಭೂಮಿಯೇ ಹಾಸಿಗೆ. ಪ್ರಯಾಸೈ ಬಾಹೋ ಸ್ವಸಿದ್ಧೆ ಕ್ಷುಭವರ್ಣೈ ಕಿಂ. ನಮ್ಮ ಬಾಹುಗಳೇ ಇದ್ದಾಗ ತಲೆದಿಂಬಿನ ಅವಶ್ಯಕತೆ ಇದೆಯಾ? ಕೈ ಅಂಜಲಿ ಇದ್ದಾಗ ಪರ್ಣಪುಟದ ಅಂದರೆ ದೊನ್ನೆಯ ಅಪೇಕ್ಷೆ ಇದೆಯಾ? ದಿಕ್ಕೇ ಇರಬೇಕಾದ್ರೆ ವಸ್ತ್ರದ ಅಪೇಕ್ಷೆ ಇದೆಯಾ? ಯಾವುದರ ಅಪೇಕ್ಷೆಯೂ ಇಲ್ಲ, ಯಾವುದನ್ನೂ ಅಪೇಕ್ಷೆ ಪಡುವಂಥ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ಕೇವಲ ಇಂಥ ವಿರಕ್ತಿ ಸ್ಥಿತಿ ಪ್ರಾಯಶಃ ಇವತ್ತು ನಾವು ನೋಡೋದು. ಇದು ಅವರೇ ಹೇಳ್ತಾರೆ, ಪರೀಕ್ಷಿತ್ ಮಹಾರಾಜ ಹೇಳ್ತಾನೆ, ನಿನ್ನಂತಹ ಯೋಗಿಗಳಿಗೆ ಈ ರೀತಿ ವಿರಕ್ತಿಯನ್ನು ಸಂಪಾದಿಸ್ಬೋದು, ಆದರೆ ನಾವು ಅಪಕ್ವವಾಗಿರ್ತಕ್ಕಂತಹ ಯೋಗಿಗಳಿದ್ದೇವೆ. ನಮಗೆ ಇಂತಹ ಉಪಭೋಗ ಇಲ್ಲದೇನೆ, ಇಂತಹ ಯಾವುದರ ಉಪಭೋಗವೂ ಇಲ್ಲದೇನೆ, ವಸ್ತುಗಳನ್ನು ವಿಷಯವನ್ನು ಉಪಭೋಗ ಮಾಡದೇನೆ ಜೀವನ ಯಾತ್ರಾ ಕೂಡುವುದಿಲ್ಲ. ನಮ್ಮಂಥವ್ರು ಏನು ಮಾಡಬೇಕು ಅಂತ ಹೇಳಿದಾಗ ಶುಕಾಚಾರ್ಯರು ಉಪದೇಶ ಮಾಡ್ತಾರೆ. ಆಗಲೂ ಕೂಡ ಚೀರಾಣಿ ಕಿಂ ಪತಿ ನ ಸಂತಿ ದಿಶಂತಿ ಭಿಕ್ಷಾಂ ನೋ ವಾಂಗ್ರಿಪಾಹ ಪರಿವೃತಃ ಸರಿತೋಪ್ಯಶುಷ್ಯನ್ ವೃದ್ಧಾಗ್ರಹ ಕಿಂ ಅವಧೂತ ಸುಹೃನ್ನ ಕೃಷ್ಣ ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ಭೋಜನಕ್ಕೆ ಅಲ್ಲಿ ಗೃಹಸ್ಥರ ಮನೆಯಲ್ಲಿ ಹರಿದ ಬಿಸಾಡಿರತಕ್ಕಂತಹ ಹರಿದ ವಸ್ತ್ರಗಳಿಲ್ವಾ ಉಟ್ಕೊಳ್ಳಿಕ್ಕೆ? ವೃಕ್ಷಗಳಲ್ಲಿರ್ತಕ್ಕಂಥ ಫಲಪುಷ್ಪಗಳಿಲ್ವಾ ಭೋಜನಕ್ಕೋಸ್ಕರ? ವಸ್ತ್ರ ಉದಕ ನೀರಿಗೋಸ್ಕರ ನದಿಗಳಿಲ್ವೇ? ಎಲ್ಲವೂ ನನಗೆ ಅಗತ್ಯ. ನಾನು ಉಪಜೀವನ ಶರೀರ ಯಾತ್ರಾ ಮಾಡಲಿಕ್ಕೆ ಬೇಕಾದದ್ದು ಪ್ರಕೃತಿಯೇ ನನಗೆ ಕೊಟ್ಟುಬಿಟ್ಟಿದೆ. ಅದಕ್ಕೋಸ್ಕರ ನೀನು ಅದನ್ನು ಸಂಪಾದನೆ ಮಾಡಿ ಪರಮಾತ್ಮನ ಜ್ಞಾನವನ್ನು ಕಳ್ಕೊಳ್ಳುವುದು ಅಂದರೆ ಬಹಳ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಶರೀರ ಯಾತ್ರೆಗೆ ಏನು ಬೇಕೋ ಪ್ರಕೃತಿಯ ಮುಖಾಂತರ ನಾನದನ್ನು ಕೊಟ್ಟುಬಿಟ್ಟಿದ್ದೇನೆ. ಹಾಗಾಗಿ ಕಸ್ಮಾತ್ ಭಜಂತಿ ಕವಯ ದನ. ಯಾರು ದನದಿಂದ ಅಹಂಕಾರಿಗಳಾಗಿರ್ತಕ್ಕಂಥವರನ್ನು ಹೋಗಿ ಯಾವ ಜ್ಞಾನಿಗಳು ಹೋಗಿ ಅವರನ್ನು ಭಜಿಸ್ತಾರೆ, ನನಗೆ ದೇಹಿ ಅಂತ ಕೊಡ್ತಾರೆ ಅಂತ ಬೇಡ್ತಾರೆ? ಯಾರೂ ಕೂಡ ಅಂಥವರನ್ನು ಬೇಡುವುದಿಲ್ಲ. ಪ್ರಕೃತಿಯ ಮುಖಾಂತರ ದೇವರು ಕೊಟ್ಟ ವಸ್ತುವನ್ನು ಇಟ್ಟುಕೊಂಡೇ ತನ್ನ ಜೀವನ ಯಾತ್ರೆಯನ್ನು ಮುಗಿಸಿಕೊಂಡು ಪರಮಾತ್ಮನ ತತ್ವಜ್ಞಾನವನ್ನು ಪಡಿತಾರೆ. ಹಾಗಾಗಿ ವಿರಕ್ತಿ ಅನ್ನುವಂಥದ್ದು ಬಹಳ ಇಲ್ಲಿ ಮುಖ್ಯ. ವಿರಕ್ತಿಯನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಉಪದೇಶವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಯದ್ಯಪಿ ಇಂತಹ ಸ್ಥಿತಿಗೆ ನಾವು ತಲುಪದೇ ಇದ್ದರೂ ಕೂಡ ದೇವರು ಕೊಟ್ಟ ಪದಾರ್ಥಗಳಲ್ಲಿ ಜೀವನವನ್ನು ಮಾಡ್ತಾ ಅಲಂಭಾವವನ್ನು ಹೊಂದಬೇಕು ಅನ್ನೋದನ್ನು ಉಪನಿಷತ್ತುಗಳಲ್ಲಿಯೂ ಕೂಡ ನಿರೂಪಣೆ ಮಾಡ್ತಾರೆ. ಈಶಾವಾಸ್ಯ ಉಪನಿಷತ್ನಲ್ಲಿ ಈಶಾವಾಸ್ಯಮಿದಂ
ಸರ್ವಂ ಯತ್ಕಿಂಚ ಜಗತ್ಯಾನ್ ತೇನ ತ್ಯಕ್ತೇನ ಭುಂಜೀತಾ ಮಾಘೃದ ಕಸ್ಯ ಸಿದ್ಧನಂ ಎಂಬುದಾಗಿ ಪರಮಾತ್ಮನ ತತ್ವವನ್ನು, ಆತ್ಮತತ್ವವನ್ನು ಪಡೀಲಿಕ್ಕೆ ಯಾರು ಅಧಿಕಾರಿ ಅಂತ ಹೇಳಿದಾಗ, ಯಾರು ದೇವರು ಕೊಟ್ಟ ವಸ್ತುವಿನಲ್ಲಿ ತೇನ ತ್ಯಕ್ತೇನ ಭುಂಜೀತಾ ಮಾಘೃದ ಕಸ್ಯ ಸಿದ್ಧನಂ, ವಿಷಯದ ತೃಷ್ಣ ವಿಚ್ಛೇದ ಯಾರಿಗಿದೆಯೋ, ವಿಷಯದ ಆಸಕ್ತಿಯ, ವಿಷಯದಲ್ಲಿ ಅತಿಯಾದ ಆಸಕ್ತಿಯನ್ನು ಯಾರು ಹೊಂದಿರುವುದಿಲ್ವೋ, ದೇವರು ಕೊಟ್ಟ ಪದಾರ್ಥಗಳಲ್ಲಿ ತೃಪ್ತಿಯನ್ನು ಯಾರು ಹೊಂತಾರೋ ಅವನು ಅಧಿಕಾರಿ ಎಂಬುದಾಗಿ ನಿರೂಪಣೆ ಮಾಡ್ತಾರೆ. ದೇವರು ಕೊಟ್ಟ ವಸ್ತು ಯಾವುದು? ದೇವರು ಏನಾದರೂ ಬಂದು ನಮಗೆ ಕೊಡ್ತಾನೋ ಅಂದರೆ, ನ್ಯಾಯ ಮಾರ್ಗದಲ್ಲಿ ನಾವು ಯಾವುದನ್ನು ಪಡೆದಿರ್ತೇವೋ ಅದು ದೇವರು ಕೊಟ್ಟದ್ದು. ಹಾಗಾಗಿ ಅನ್ಯಾಯ ಮಾರ್ಗದಿಂದ ಯಾವುದನ್ನು ಸಂಪಾದಿಸ್ತೇವೋ ಅದು ದೇವರು ಕೊಟ್ಟದ್ದಲ್ಲ. ಹಾಗಾಗಿ ದೇವರು ಕೊಟ್ಟದ್ರಲ್ಲಿ ತೃಪ್ತಿಯಿಂದ ಇದ್ದರೆ, ತೃಪ್ತಿಯಿಂದ ಬದುಕಿದರೂ ಕೂಡ ಅವನು ಅಧಿಕಾರಿಯಾಗ್ತಾನೆ. ಇಂಥ ತತ್ವಜ್ಞಾನವನ್ನು ಪಡೀಲಿಕ್ಕೆ ಅವನು ಅಧಿಕಾರಿಯಾಗ್ತಾನೆ, ಧ್ಯಾನವನ್ನು ಮಾಡಲಿಕ್ಕೆ ಅವನು ಅಧಿಕಾರಿಯಾಗ್ತಾನೆ. ಹಾಗಾಗಿ ಶ್ರವಣ ಮನನ ಕೀರ್ತನಾದಿಗಳಿಗೆ ಯಾರು ಅಧಿಕಾರಿ ಅಂದರೆ, ಉತ್ತಮೋತ್ತಮ ಅಧಿಕಾರಿಗಳು. ಯಾವುದೂ ಬೇಡ ಅಂತ ಹೇಳುವವರು, ಪ್ರಕೃತಿ ಕೊಟ್ಟದ್ದನ್ನು ಮಾತ್ರ ಸ್ವೀಕಾರ ಮಾಡುವವರು, ನಮ್ಮ ಧ್ಯಾನಕ್ಕೆ ಅವಿರುದ್ಧವಾಗಿರತಕ್ಕಂಥದ್ದು ಅವುಗಳನ್ನು ಬಳಸಿಕೊಂಡು ನ್ಯಾಯಮಾರ್ಗದಿಂದ ಸಂಪಾದಿಸಿದ್ದನ್ನು ಕೂಡ ಉಪಭೋಗಿಸಿಕೊಂಡು ಜೀವನವನ್ನು ಜೀವನ ಯಾತ್ರೆಯನ್ನು ಮಾಡತಕ್ಕಂಥ ಈ 3 ವಿಧ ಭಕ್ತರೂ ಕೂಡ ಏನು ಇಂತಹ ಶ್ರವಣ ಮನನ ಮತ್ತು ಧ್ಯಾನಗಳಿಗೆ ಅಧಿಕಾರಿಗಳಾಗ್ತಾರೆ. ಇಷ್ಟನ್ನು ಉಪದೇಶ ಮಾಡಿ, ಇದು ಸ್ಥೂಲೋಪಾಸನೆ. ಇನ್ನು ಹೃದಯದಲ್ಲಿ ಕೇಚಿತ್ ಸ್ವದೇಹಾಂತರ್ಗತ ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರಥಾಂಗ ಶಂಖ ಗದಾಧರಂ ಧಾರಣೆಯ ಸ್ಮರಂತಿ. ಹೃತ್ಕಮಲದ ಒಳಗಡೆ ಪ್ರಾದೇಶ ಪರಿಮಾಣವುಳ್ಳಂತಹ ಪುರುಷನನ್ನು, ಚತುರ್ಭುಜನಾಗಿರ್ತಕ್ಕಂತಹ ಪರಮಾತ್ಮನನ್ನು, ಶಂಖಚಕ್ರ ಗದಾಧಾರಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಅಂಥೇಳಿ ಸೂಕ್ಷ್ಮದ ಉಪಾಸನೆ ಮತ್ತು ಸ್ಥೂಲ ರೂಪದ ಉಪಾಸನೆಯನ್ನು ವಿಧಾನ ಮಾಡಿದ್ದಾರೆ. ಈ ಉಪಾಸನಾ ಸಂದರ್ಭದಲ್ಲಿ ಪರಮಾತ್ಮನ ಧ್ಯಾನವನ್ನು ಏನು ಮಾಡ್ತಾ ಮುಂದೆ ಇಲ್ಲಿಯ ತನಕ ಏನನ್ನು ಧ್ಯಾನ ಮಾಡಬೇಕು, ಏನನ್ನು ಸ್ಮರಣೆ ಮಾಡಬೇಕು, ಯಾವ ರೀತಿ ಸ್ಮರಣೆ ಮಾಡಬೇಕು ಅಂತ ಹೇಳಿ ಏನನ್ನು ಮಾಡಬಾರದು ಅನ್ನೋದನ್ನು ಹೇಳ್ತಾ ಇದ್ದಾರೆ. 3ನೇ ಅಧ್ಯಾಯದಲ್ಲಿ ಏನನ್ನು ಮಾಡಬಾರ್ದು, ಅವನು ಪ್ರಶ್ನೆ ಕೇಳಬೇಕಾದ್ರೆ ಹಾಗೆ ಕೇಳಿದ್ದಾನೆ. ಕಿಂ ಕರ್ತವ್ಯಂ, ಕಿಂ ಸ್ಮರ್ತವ್ಯಂ, ಕಿಂ ಅಕರ್ತವ್ಯಂ, ಕಿಂ ಅಸ್ಮರ್ತವ್ಯಂ ಎಂಬುದಾಗಿ ಪರೀಕ್ಷಿತ್ ಮಹಾರಾಜ ಕೇಳಿದ್ದಾನೆ. ಅದಕ್ಕನುಗುಣವಾಗಿಯೇ 3ನೇ ಅಧ್ಯಾಯದಲ್ಲಿ ಶುಕಾಚಾರ್ಯರು ನಿರೂಪಣೆ ಮಾಡ್ತಾರೆ. ಅಂದರೆ ಏನನ್ನು ಮಾಡಬಾರ್ದು, ಬಹಳ ಅದ್ಭುತವಾದಂಥ ಉಪದೇಶವನ್ನು ಇಲ್ಲಿ ಮಾಡಿದ್ದಾರೆ. ಸಾಯ್ಲಿಕ್ ಅಂದರೆ ಮ್ರಿಯಮಾಣಸ್ಯ ಪುರುಷಸ್ಯ, ಅಂದರೆ ಮರಣ ಸನ್ನಿಹಿತನಾಗಿರತಕ್ಕಂಥ ಮನುಷ್ಯ ಪ್ರಾಯಶಃ ಬ್ರಹ್ಮವರ್ಚಸ್ಸು, ಇಂದ್ರಿಯ ಪಾಠವ, ಸಂತತಿ, ಸಂಪತ್ತು ಈ ಮೊದಲಾದ ಫಲವನ್ನು ಅಪೇಕ್ಷೆ ಮಾಡಿಕೊಂಡು ಅದೆಲ್ಲ ಮೋಕ್ಷಕ್ಕೆ ವಿರೋಧಿಯಾಗಿರ್ತಕ್ಕಂಥ ಫಲದಲ್ಲಿ ಆಸೆಪಟ್ಟು ವಾಯು, ಇಂದ್ರ ಮೊದಲಾಗಿರ್ತಕ್ಕಂತಹ ದೇವತೆಗಳನ್ನು ಭಜನೆ ಮಾಡಿ ಅವರನ್ನು ಉಪಾಸನೆ ಮಾಡ್ತಾರೆ. ಅದನ್ನು ಮಾಡಬಾರದು. ಕ್ರಮೇಣ ಹೇಳ್ತಾರೆ ಶುಕಾಚಾರ್ಯರು, ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ ಇಂದ್ರಮಿಂದ್ರಿಯ ಕಾಮಸ್ತು ಪ್ರಜಾಕಾಮ ಪ್ರಜಾಪತಿನ್ ದೇವೀಂ ಮಾಯಾಂತು ಶ್ರೀಕಾಮ ತೇಜಸ್ಕಾಮ ವಿಭಾವಸುಂ ಎಂಬುದಾಗಿ ಒಂದೊಂದು ಫಲಕ್ಕೆ ಒಬ್ಬೊಬ್ಬ ದೇವತೆಯನ್ನು ಉಪಾಸನಾ ಮಾಡಬೇಕು, ಧ್ಯಾನ ಮಾಡಬೇಕು, ಅವರನ್ನು ಉದ್ದೇಶಿಸಿಕೊಂಡು ಯಾಗವನ್ನು ಮಾಡಬೇಕು ಅಂತ ಹೇಳಿ
ಅಕಾಮ ಸರ್ವಕಾಮೋ ವಾ ಮೋಕ್ಷಕಾಮ ಉದಾರದೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಭಗವಂತನನ್ನು ಬಯಸುವಲಾಗಲಿ, ಅಕಾಮಃ ಭಗವದ್ ಅನುಗ್ರಹಕ್ಕಿಂತ ಭಿನ್ನವಾದ್ದನ್ನು ಯಾವುದನ್ನು ಬಯಸ್ತಾ ಇಲ್ಲ, ಭಗವದ್ ಅನುಗ್ರಹವನ್ನು ಮಾತ್ರ ಬಯಸ್ತಾನೆ. ಅಥವಾ ಎಲ್ಲವನ್ನೂ ಬಯಸ್ತಾನೆ, ಎಲ್ಲ ಫಲವನ್ನು ಬಯಸ್ತಾನೆ. ಅಥವಾ ಮೋಕ್ಷಕಾಮಃ ಮೋಕ್ಷವನ್ನಾದರೂ ಬಯಸ್ತಾನೆ. ಅವನು ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಒಂದು ವೇಳೆ ಮೋಕ್ಷಕ್ಕೆ ಮುಮುಕ್ಷು ಆಗಿದ್ದ ಪಕ್ಷದಲ್ಲಿ ಅವನು ಈ ಮೂರನ್ನೂ ಬಯಸಲಿಕ್ಕೆ ಅವಕಾಶ ಇದೆ. ಐಹಿಕವನ್ನು ಬಯಸ್ತಾನೆ, ಪಾರತ್ರಿಕವನ್ನು ಬಯಸ್ತಾನೆ. ಪಾರತ್ರಿಕವಾಗಿರ್ತಕ್ಕಂಥ ಪರಮ ಪುರುಷಾರ್ಥವನ್ನು ಬಯಸ್ಕೊಂಡು ಐಹಿಕವನ್ನು ಬಯಸ್ತಿದ್ದಾನೆ. ಅಂಥವನು ಯಾರು ಬಯಸ್ತಿದ್ದಾನೆ ಅಂತಾದರೆ ಅವನು ಯಾರನ್ನು ಯಜೇತ ಪುರುಷಂ ಪರಂ, ಪರಮಾತ್ಮನನ್ನು ಯಜೇತ, ಅವನನ್ನು ಯಾವುದರಿಂದ? ತೀವ್ರೇಣ ಭಕ್ತಿಯೋಗೇನ, ತೀವ್ರವಾಗಿರತಕ್ಕಂತಹ ಭಕ್ತಿಯೋಗದಿಂದ, ಭಕ್ತಿಯಿಂದ ಏನು ಮಾಡಬೇಕು? ಪರಮಾತ್ಮನನ್ನು ಉದ್ದೇಶಿಸಿಕೊಂಡೇ ಭಜಿಸಬೇಕು, ಹರಿಯನ್ನೇ ಭಜನೆ ಮಾಡಬೇಕು, ಅನ್ಯದೇವತಾ ಆರಾಧನೆಯನ್ನು ಮಾಡಬಾರದು. ಇದರಿಂದ ಒಂದು ಒಳ್ಳೆಯ ಪ್ರಮೇಯ. ಉಳಿದ ಎಲ್ಲ ಕ್ಷುದ್ರ ಫಲಗಳಿಗೆ ಅನ್ಯದೇವತಾರಾಧನೆಯನ್ನು ಹೇಳಿ ಉತ್ಕೃಷ್ಟವಾದ ಫಲ ಬೇರೆ ದೇವತೆಗಳಿಂದ ಅದು ಲಭಿಸುವುದಿಲ್ಲ. ಎಲ್ಲ ಫಲವೂ ಲಭಿಸ್ತದೆ, ಉತ್ಕೃಷ್ಟವಾದಂತಹ ಫಲಗಳು ಮಾತ್ರ ಅದು ಪರಮಾತ್ಮನಿಂದ ಮಾತ್ರ ಸಾಧ್ಯ. ಉಳಿದ ಫಲವೂ ಕೂಡ ಪರಮಾತ್ಮನಿಂದ ಸಾಧ್ಯ. ಪರಮಾತ್ಮನ ಆರಾಧನೆಯಿಂದ ಉಳಿದ ಎಲ್ಲ ಫಲವೂ ಸಿಗ್ತದೆ, ಮೋಕ್ಷವೂ ಸಿಗ್ತದೆ. ಆದರೆ ಉಳಿದ ದೇವತಾರಾಧನೆಯಿಂದ ಮೋಕ್ಷ ಅನ್ನುವ ಫಲ ಸಿಗುವುದಿಲ್ಲ, ಉಳಿದ ಫಲಗಳು ಸಿಗ್ಬೋದು, ಕ್ಷುದ್ರ ಫಲಗಳು ಸಿಗ್ಬೋದು. ಹಾಗಾಗಿ ಕ್ಷುದ್ರ ಫಲಗಳನ್ನು ಕೊಡ್ತಕ್ಕಂತಹ ದೇವತೆಗಳ ಆರಾಧನೆಯನ್ನು ಕೈಬಿಟ್ಟು ಸಕಲ ಪುರುಷಾರ್ಥವನ್ನು ಕೊಡ್ತಕ್ಕಂತಹ ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು ಎಂದನ್ನು ಶುಕಾಚಾರ್ಯರು ಉಪದೇಶ ಮಾಡ್ತಾರೆ. ತೀವ್ರೇಣ ಭಕ್ತಿಯೋಗೇನ. ಅಲ್ಲ, ಕಾಮ್ಯವನ್ನು ಅನುಷ್ಠಾನ ಮಾಡತಕ್ಕಂಥವರಿಗೆ ಮೋಕ್ಷಕ್ಕೆ ಸಾಧನ ಹೇಗಾಗಲಿಕ್ಕೆ ಸಾಧ್ಯ? ಕಾಮ್ಯವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ, ಐಹಿಕವಾದ್ದನ್ನು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಹರಿಯನ್ನು ಭಜನೆ ಮಾಡ್ತಾರೆ. ಅವರಿಗೆ ಮೋಕ್ಷ ಆಗುವುದು ಹೇಗೆ ಸಾಧ್ಯ? ಅವರಿಗೂ ಒಂದು ಉಪಾಯವನ್ನು ಹೇಳ್ತೇನೆ. ಏತಾವಾನೇವ ಯಜತಾಂ ಇಹ ನಿಶ್ರೇಯಸೋದಯ ಭಗವತಿ ಅಚಲೋ ಭಾವ ಯದ್ ಭಾಗವತ ಸಂಗತಃ. ಯಾರು ಕರ್ಮಭೂಮಿಯಲ್ಲಿ ಕಾಮ್ಯಾನುಷ್ಠಾನವನ್ನು ಮಾಡ್ತಾ ಇದ್ದಾರೆ ಅಂಥವರಿಗೂ ಕೂಡ ಮೋಕ್ಷವೂ ಆಗಲಿಕ್ಕೆ ಅವಕಾಶ ಇದೆ, ನಿಶ್ರೇಯಸದ ಉದಯ ಆಗಲಿಕ್ಕೆ ಅವಕಾಶ ಇದೆ. ಏನು ಮಾಡಬೇಕು ಅಂದರೆ ಭಾಗವತರ ಸೇವಾ ಮಾಡಬೇಕು, ಭಗವದ್ಭಕ್ತರ ಸೇವಾ. ಯದ್ ಭಾಗವತ ಸಂಗತಃ. ಅದು ಹೇಗೆ? ಭಾಗವತರ ಸಂಘವನ್ನು ಮಾಡಿದರೆ ಹೇಗೆ ಮೋಕ್ಷ ಆಗಲಿಕ್ಕೆ ಸಾಧ್ಯ? ಭಕ್ತಿಯ ಸಂಬಂಧ ಹೃದಯದಲ್ಲಿ ಭಕ್ತಿ ಮೂಡಲಿಕ್ಕೆ ಹೇಗೆ ಸಾಧ್ಯ ಅಂದರೆ ಭಗವದ್ಭಕ್ತರ ಸಹವಾಸ ಆದಾಗ ಅವರ ಸಮೂಹದಲ್ಲಿ ಹರಿಕಥಾಮೃತದ ಶ್ರವಣದಿಂದ ಅಂತಃಕರಣವು ಪ್ರಸನ್ನ ಆಗತ್ತೆ. ಅಂತಃಕರಣದಲ್ಲಿರತಕ್ಕಂಥ ಕಲೀಕೃತವಾಗಿರತಕ್ಕಂಥ ಕಶ್ಮಲಗಳೆಲ್ಲ ದೂರ ಆಗಿ ವಿರಕ್ತಿ ಬರುತ್ತದೆ. ಈ ವಿರಕ್ತಿ ಅನ್ನುವಂಥದ್ದು ಜ್ಞಾನಕ್ಕೆ ಸಾಧನ. ಜ್ಞಾನದಿಂದ ಭಕ್ತಿ ಉತ್ಪತ್ತಿಯಾಗತ್ತೆ. ತೀವ್ರವಾದ ಭಕ್ತಿ ಯೋಗದಿಂದ ಪರಮಪುರುಷಾರ್ಥ ಪ್ರಾಪ್ತವಾಗ್ತದೆ. ಜ್ಞಾನಂ ಯದಾ ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ ಆತ್ಮಪ್ರಸಾದ ಉಭಯತ್ರ ಗುಣೇಶ್ವಸಂಗ ಕೈವಲ್ಯ ಸಂವೃತ ಪತಸ್ತ್ವಥ ಭಕ್ತಿಯೋಗ ಕೋ ನಿರ್ವೃತ ಹರಿಕಥಾಸುರತಿನ್ನ ಕುರ್ಯಾತ್. ಈ ರೀತಿ ಭಕ್ತಿಯೋಗದಿಂದ ಪರಮಪುರುಷ ನಾರಾಯಣನನ್ನೇ ಸೇವನಾ ಮಾಡಬೇಕು, ಅವನನ್ನು ಆರಾಧನೆ ಮಾಡಬೇಕು, ಅವನನ್ನು ಪೂಜೆ ಮಾಡಬೇಕು ಎಂಬುದಾಗಿ ಉಪದೇಶವನ್ನು ಮಾಡ್ತಾರೆ. ಇದರಲ್ಲಿ ಶುಕ ಮತ್ತು ಪರೀಕ್ಷಿತರ ಒಳಗಡೆ ಇಬ್ಬರು ಮಾತಾಡ್ಕೊಳ್ಬೇಕಾದ್ರೆ ಒಂದು ಮಾತನ್ನು ಆಡ್ತಾರೆ. ಮಾನವನ ಬದುಕಿನ ಕ್ಷಣ ಕ್ಷಣವೂ ಕೂಡ ಅದು ಭಗವದ ಆರಾಧನೆಗೆ ಮೀಸಲಿಡಬೇಕು, ಅದನ್ನು ವ್ಯರ್ಥ ಮಾಡಿಕೊಳ್ಬಾರ್ದು. ಯಾಕಂದರೆ ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಭಾವಿತವಾಗಿರ್ತಕ್ಕಂಥ ಅಂಶವೇ ಜೀವನದ ಕೊನೆಯಲ್ಲಿ, ಜೀವನದ ಅಂತ್ಯಕಾಲದಲ್ಲಿ
ಪರಮಾತ್ಮನ ಸ್ಮರಣೆ ಬರಬೇಕು ಅಂತಾದರೆ ಇಡೀ ಜೀವನದಲ್ಲಿ ನಾವು ಪರಮಾತ್ಮನನ್ನು ಭಜಿಸಿದರೆ, ಪ್ರತಿಯೊಂದು ಕ್ಷಣವನ್ನು ಕೂಡ ಭಗವನ್ಮಯವಾಗಿ ಭಗವತ್ ಪರವಾಗಿ ಆ ಕಾಲವನ್ನು ಕಳೆದಿದ್ದರೆ ಆಗ ಜೀವನದ ಕೊನೆಯಲ್ಲಿ ಏನು ಪರಮಾತ್ಮನ ಸ್ಮರಣೆ ಬರಲಿಕ್ಕೆ ಸಾಧ್ಯ. ಪ್ರಾಯಶಃ ಇಡೀ ಜೀವನದಲ್ಲಿ ನಮ್ಮ ಅದು ಅನುಭವಕ್ಕೂ ಇಡೀ ದಿನದಲ್ಲಿ ಯಾವುದು ಅತ್ಯಂತ ನಮ್ಮ ಕ್ಷಣದಲ್ಲಿ ಅತ್ಯಂತ ಪ್ರಭಾವಕ್ಕೊಳಪಟ್ಟ ಅಂಶ ಏನಿದೆ ಅದು ನಮಗೆ ರಾತ್ರಿಯಲ್ಲಿ ಸ್ಮರಣೆ ಬರುತ್ತೆ. ಇಡೀ ಜೀವನದಲ್ಲಿ ಭಗವಂತನ ಬಗ್ಗೆ ಪರಮಾತ್ಮನ ವಿಷಯವನ್ನು ಅನುಸಂಧಾನ ಮಾಡಿ 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 ಪರಮಾತ್ಮನ ವಿಷಯದಲ್ಲಿ ಮಹಿಮೆಯು ಅತ್ಯಂತ ಮಹಿಮಾದಲ್ಲಿ ಅತ್ಯಂತ ಪರಮಾತ್ಮನಲ್ಲಿ ಪ್ರೀತಿ, ಪರಮಾತ್ಮನಲ್ಲಿ ಭಕ್ತಿ ಇತ್ತು ಅಂತಾದರೆ ಕೊನೆಯ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಬರಲಿಕ್ಕೆ ಸಾಧ್ಯ. ಆದರೆ ಎಷ್ಟು ಪರಮಾತ್ಮನ ಗುಣಸ್ಮರಣೆಗೆ ಸಾಮರ್ಥ್ಯ ಎಷ್ಟಿದೆ ಅಂದರೆ ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹೆಗಮಾಶುಲಯಂ ವ್ರಜತಿ ಅಂತ ಮಧ್ವಾಚಾರ್ಯರು. ಅಂದರೆ ಇಡೀ ಜೀವನದಲ್ಲಿ ಸ್ಮರಣೆ ಮಾಡಿ ಸಕಲ ಕರ್ಮಗಳನ್ನು ಕೂಡ ಪರಮಾತ್ಮನಲ್ಲಿಯೇ ಅರ್ಪಣೆ ಮಾಡಿ ಭಗವದ್ಭಕ್ತನಾಗಿಯೇ ಬದುಕಿ ತನ್ನ ಜೀವನದ ಅಂತ್ಯದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ನೋಡಿದರೆ ಆಗ ಪರಮಾತ್ಮನ ಸ್ಮರಣೆಯನ್ನು ಮಾಡಿದರೆ ಅಪರೋಕ್ಷ ಜ್ಞಾನವೇ ಆಗ್ತದೆ. ಆದರೆ ಪರಮಾತ್ಮನ ಸ್ಮರಣೆ ಅಲ್ಲ, ಪರಮಾತ್ಮನ ಪಾದದ ಕಮಲದ ಸ್ಮರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸಕಲಂ ಹೆಗಮಾಶು ಲಯಂ ವ್ರಜತಿ. ಸ್ಮರಣೆ ಅಲ್ಲ, ಸ್ಮರಣೆಯನ್ನು ಮಾಡಬೇಕಾದ್ರೆ ಏನು ಪ್ರಯತ್ನ ಇದೆ, ಆ ಪ್ರಯತ್ನ ಪಟ್ಟರೂ ಕೂಡ ಸಕಲ ಪಾಪ ವಿನಾಶ ಆಗ್ತದೆ ಅಂಥೇಳಿ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಮಾನವನ ಬದುಕಿನ ಕ್ಷಣದಲ್ಲೂ ಕೂಡ ಅದು ಭಗವದ್ ಆರಾಧನೆಗೆ ಅದನ್ನು ಮೀಸಲಿಡಬೇಕು. ನಮ್ಮ ಎಲ್ಲ ಏನು ಇವತ್ತು ಸೇವಾ ಅಂತ ಹೇಳ್ತೇವೆ ಅದು ಭಗವದ್ ಆರಾಧನೆ. ಎಲ್ಲ ಕ್ಷಣಗಳಲ್ಲಿ ಮಾಡ್ತಕ್ಕಂಥ ಸಕಲ ಕ್ರಿಯೆಗಳು ಕೂಡ ಹಿಂದೆ ಧ್ಯಾನ ಮಾಡಬೇಕಾದ್ರೆ ಬ್ರಹ್ಮಾಂಡದಲ್ಲಿ ಧ್ಯಾನ, ಹೃತ್ಕಮಲದಲ್ಲಿ ಧ್ಯಾನವನ್ನು ಶುಕಾಚಾರ್ಯರು ಉಪದೇಶ ಮಾಡಿದರು. ಯಾಕೆ ಮಾಡಿದರು? ಪ್ರತೀಕ ಇಲ್ಲದೇನೆ ಉಪಾಸನೆ, ಪರಮಾತ್ಮನ ಉಪಾಸನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ, ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ, ಪ್ರತೀಕ ಬೇಕು. ಅಪರೋಕ್ಷ ಜ್ಞಾನದ ಸಮನಂತರ ಪರಮಾತ್ಮ ಸಾಕ್ಷಾತ್ತಾಗಿ ಪರಮಾತ್ಮನನ್ನು ನೋಡಬಹುದೇ ಹೊರತು ಅಪರೋಕ್ಷ ಜ್ಞಾನ ಬರುವುದಕ್ಕಿಂತ ಮುಂಚೆ ಸ್ಥೂಲೋಪಾಸನೆ, ಬ್ರಹ್ಮಾಂಡ ಬೃಹತ್ತಾಗಿರ್ತಕ್ಕಂಥ ಬ್ರಹ್ಮಾಂಡವು ಒಂದು ಶರೀರ ಪ್ರತೀಕ, ಆ ಪ್ರತೀಕದಲ್ಲಿ ಉಪಾಸನೆಯನ್ನು ಮಾಡಬೇಕು. ಅಥವಾ ಸೂಕ್ಷ್ಮ ರೂಪವಾಗಿರ್ತಕ್ಕಂಥ ಹೃದಯದಲ್ಲಿ ಚತುರಂಗಲ ಪ್ರಾದೇಶ ಪರಿಮಿತವಾಗಿರ್ತಕ್ಕಂತಹ ಭಗವಂತನ ರೂಪವನ್ನು ಉಪದೇಶ ಮಾಡಬೇಕು, ಧ್ಯಾನ ಮಾಡಬೇಕು, ಪರಮಾತ್ಮನ ರೂಪವನ್ನು ಚಿಂತನೆ ಮಾಡಬೇಕು. ಹಾಗಾಗಿ ಇಲ್ಲಿಯೂ ಕೂಡ ಪ್ರತೀಕವನ್ನೇ ದೇವರು ಅಂತ ಭಾವಿಸಬಾರದು, ಪ್ರತೀಕದಲ್ಲಿ ದೇವರನ್ನು ಧ್ಯಾನ ಮಾಡಬೇಕು ಅನ್ನೋ ಉಪದೇಶ ಭಾಗವತದಲ್ಲಿ ಹೇಳಿದ್ದಾರೆ. ಇದನ್ನೇ ಕೂಡ ಬ್ರಹ್ಮಸೂತ್ರದಲ್ಲಿ ನ ಪ್ರತೀಕೇನ ಹಿ ಸಹ, ಪ್ರತೀಕೋಪಾಸನೆ, ಪ್ರತೀಕವನ್ನೇ ಪರಮಾತ್ಮ ನಾಮಬ್ರಹ್ಮೇತ್ಯುಪಾಸೀತ ಎಂಬುದಾಗಿದೆ. ನಾಮವನ್ನೇ ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂದರೆ ನಾಮದಲ್ಲಿ ಬ್ರಹ್ಮನನ್ನು ಉಪಾಸನೆ ಮಾಡಬೇಕು ಹೊರತು ಶಬ್ದವೇ ಬ್ರಹ್ಮ ಅಂತ ಪರಮಾತ್ಮ ಅಂತ ಉಪಾಸನೆಯನ್ನು ಮಾಡಬಾರದು. ಹಾಗಾಗಿ ಇವತ್ತು ನಮ್ಮ ಬಹಳಷ್ಟು ಮಂದಿ ಹಿಂದೂ ಧರ್ಮವನ್ನು ಅವಹೇಳನ ಮಾಡ್ತಾರೆ. ಪ್ರತಿಮೆಯೇ ದೇವರು ಅಂತ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ, ವೃಕ್ಷವನ್ನೇ ದೇವರು ಅಂತ ಹೇಳ್ತಾರೆ, ನೀರನ್ನೇ ದೇವರು ಅಂತ ಹೇಳ್ತಾರೆ, ಅಗ್ನಿಯನ್ನೇ ದೇವರು ಅಂತ ಹೇಳ್ತಾರೆ. ಇಲ್ಲ, ಹಿಂದೂ ಧರ್ಮದಲ್ಲಿ ಅಗ್ನಿ ದೇವರಲ್ಲ, ನೀರು ದೇವರಲ್ಲ, ಎಲ್ಲವೂ ದೇವರನ್ನು ಕಾಣಲಿಕ್ಕೆ ಎಲ್ಲವೂ ಕೂಡ ಪ್ರತೀಕ. ಇವತ್ತು ನಾವು ಏನು ವನಸ್ಪತಿ, ವೃದ್ಧರು, ಗೋ ಮೊದಲಾದವುಗಳು, ಛಾತ್ರರು ಎಲ್ಲ ಏನಿದೆ, ವನಸ್ಪತಿ ಸೇವಾ ಅಂದರೆ ವನಸ್ಪತಿಯ ಒಳಗಡೆ ಇರತಕ್ಕಂಥ ಪರಮಾತ್ಮನ ಆರಾಧನೆ, ವೃದ್ಧ ಸೇವಾ ಅಂತ ಹೇಳಿದರೆ ವೃದ್ಧರಲ್ಲಿರತಕ್ಕಂಥ ಪರಮಾತ್ಮನ ಆರಾಧನೆ, ಛಾತ್ರ ಸೇವಾ ಅಂತೇಳಿದರೆ ಛಾತ್ರರಲ್ಲಿರತಕ್ಕಂಥ ಪರಮಾತ್ಮ ಸೇವಾ, ಗೋ ಸೇವಾ ಅಂದರೆ ಗೋವಿನ ಒಳಗಡೆ ಇರತಕ್ಕಂಥ ಪರಮಾತ್ಮನ ಸೇವಾ, ಎಲ್ಲ ಇದೆಲ್ಲವೂ ಅಗ್ನಿ, ಪೃಥ್ವಿ, ಜಲ ಇದೆಲ್ಲವೂ ಕೂಡ ಪರಮಾತ್ಮನ ಆರಾಧನೆಯನ್ನು ಮಾಡಲಿಕ್ಕೆ ಒಂದೊಂದು ಪ್ರತೀಕವೇ ಹೊರತು ಪರಮಾತ್ಮನಿಂದ ಸೃಜ್ಯವಾಗಿರ್ತಕ್ಕಂಥ ಪ್ರಪಂಚದ ಒಂದೊಂದೂ ಕೂಡ ಪರಮಾತ್ಮನೇ ಅಲ್ಲ ಎಂಬುದನ್ನು ಶುಕಾಚಾರ್ಯರು ಸ್ಪಷ್ಟವಾಗಿ, ಅಂದರೆ ಆಚಾರ್ಯ ಮಧ್ವರು ಏನು ಪ್ರತಿಪಾದನೆ ಮಾಡಿದ್ದಾರೆ,
ಜಗತ್ತಿಗೂ ಪರಮಾತ್ಮನಿಗೂ ಅತ್ಯಂತ ಭೇದ ಇದೆ. ಜಗತ್ತು ಪರಮಾತ್ಮನಿಂದ ಸೃಜ್ಯವಾದ ವಸ್ತು. ಪರಮಾತ್ಮನ ಸೃಷ್ಟಿ, ಇಡೀ ಪ್ರಪಂಚವನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಇದು ಪರಮಾತ್ಮನ ಏನು ಸ್ವತಂತ್ರ ಕರ್ತೃ ಪರಮಾತ್ಮ. ಈ ಎಲ್ಲ ಪ್ರಮೇಯಗಳನ್ನು, ಒಂದೊಂದು ಪ್ರಮೇಯವನ್ನು ಕೂಡ ಭಾಗವತವು ನಿರೂಪಣೆ ಮಾಡ್ತಾ ಇದೆ. ಆಗ ಈ ಪ್ರಸಂಗ ಬಂದಾಗ ನಮ್ಮ ಬದುಕಿನ ಕ್ಷಣವನ್ನೂ ಕೂಡ ಅದು ಭಗವದ್ ಆರಾಧನೆಗೆ ಮೀಸಲಿಡಬೇಕು ಅನ್ನುವುದಂತನ್ನು ಒಂದು ರೋಚಕವಾಗಿರ್ತಕ್ಕಂಥ ಒಂದು ಉಪದೇಶವನ್ನು ಮಾಡ್ತಾರೆ. ಆಯುರು ಹರತಿ ವೈಪುಂಸಾಂ ಉದ್ಯನ್ ಅಸ್ತಂಚಯನ್ನಸೌ ತಸ್ಯರ್ಥೇಯ ಕ್ಷಣೋನೀತಃ ಉತ್ತಮ ಶ್ಲೋಕವಾರ್ತಯ. ಸೂರ್ಯ ಉದಿಸ್ತಾನೆ, ಅಸ್ತಮಿಸ್ತಾನೆ. ಇದರ ಮುಖಾಂತರ ಮಾನವರ ಆಯುಷ್ಯವನ್ನೆಲ್ಲ ಕಳೀತಾನೆ. ಒಂದು ಕ್ಷಣ ಭಗವಂತನ ಉತ್ತಮ ಶ್ಲೋಕ ಅಂದರೆ ಪರಮಾತ್ಮನ ಬಗ್ಗೆ ಶ್ರವಣ ಮಾಡದೇನೆ ಕಳೆದಂಥ ಕ್ಷಣ ಇದೆಯಲ್ಲ, ಆ ಕ್ಷಣ ನೀತಃ ವ್ಯರ್ಥಃ. ಅದು ವ್ಯರ್ಥವಾಗಿ ಆ ಕ್ಷಣ ವ್ಯರ್ಥ. ಅಂದರೆ ಇಡೀ ನಮ್ಮ ಜೀವನ ಸಾರ್ಥಕ ಆಗುವುದು, ಎಲ್ಲ ಕ್ಷಣಗಳು ಸಾರ್ಥಕ ಆಗುವಂಥದ್ದು ಪರಮಾತ್ಮನ ಅಂದರೆ ಇಡೀ ಭಗವಂತನ ಶ್ರವಣ ಮಾಡದೆ ಕಾಲ ಕಳೀತು ಅಂತ ಅಂದರೆ ಕಳೆದೇ ಹೋಯಿತು, ವ್ಯರ್ಥವೇ ಆಯಿತು ಅಂತ ಭಾವಿಸಬೇಕು. ಹಾಗಾಗಿ ಎಲ್ಲ ಕ್ಷಣಗಳಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಆರಾಧನೆಯೂ ಕೂಡ ಅದು ಭಗವಂತನ ಆರಾಧನೆ, ತದಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ಆರಾಧನೆ ಅಂತ ಹೇಳಿ ಉಪಾಸನೆ ಮಾಡಿದರೆ ಅದು ಇಡೀ ಜೀವನ ಭಗವತ್ಪರವಾಗ್ತದೆ ಅಂತ ಹೇಳ್ತಾರೆ. ಇನ್ನು ಲೋಕದಲ್ಲಿ ಹೇಳುವುದುಂಟು, ತುಂಬ ಕಾಲ ಜೀವನ ಮಾಡಿದರೆ ಅವರನ್ನು ಭಾಳ ದೀರ್ಘಾಯುಷ್ಯ ಇದೆ ಅಂಥೇಳಿ. ಇಲ್ಲಿ ಪ್ರಜ್ಞೆ ಇಲ್ಲದಂಥ ಬದುಕು ಅದು ಪಶುವಿನ ಬದುಕು. ಪಶುವಿನ ಬದುಕಿಗೂ ನಮ್ಮ ಬದುಕಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತಾಗತ್ತೆ. ದೀರ್ಘಕಾಲ ಬದುಕಿದರೆ ಏನು ಪ್ರಯೋಜನ? ಆದರೆ ಒಂದು ಕ್ಷಣ ಬದುಕಿದರೂ ಸಾಕು, ಭಗವತ್ ಪ್ರಜ್ಞೆಯನ್ನು ಇಟ್ಟುಕೊಂಡು ಭಗವದಾರಾಧನೆಯನ್ನು ಇಟ್ಟುಕೊಂಡು ಜೀವನವನ್ನು ಸಾಗಿಸಿದರೆ ಅದು ತುಂಬ ಶ್ರೇಷ್ಠ ಅಂತ ಅನ್ನೋದು ಹೇಳುವಾಗ, ತರವಃ ಕಿನ್ನ ಜೀವಂತಿ ವಸ್ತ್ರಾ ಕಿಂ ನ ಶ್ವಸಂತ್ಯುತ ನ ಕಾದಂತಿ ನ ಮೇಹಂತಿ ಕಿಂ ಗ್ರಾಮ ಪಶವೋ ಅಪರೇ. ವೃಕ್ಷಗಳು ಕೂಡ ಜೀವನವನ್ನು ನಡೆಸ್ತಾ ಇವೆ. ಈ ವಾದ್ಯ ವಿಶೇಷಗಳು ಕೂಡ ಶ್ವಾಸೋಚ್ಛ್ವಾಸವನ್ನು ಮಾಡ್ತವೆ. ಗ್ರಾಮ ಪಶುಗಳು, ನರಿ ನಾಯಿಗಳು ಕೂಡ ತಿಂತಾವೆ, ಮಲಮೂತ್ರ ವಿಸರ್ಜನೆಯನ್ನು ಮಾಡುತ್ತವೆ, ಎಲ್ಲವನ್ನು ಮಾಡುತ್ತವೆ. ಹಾಗಾದರೆ ಮನುಷ್ಯನಿಗೂ ಭಗವತ್ ಪ್ರಜ್ಞೆ ಇಲ್ಲದೇ ಇರತಕ್ಕಂಥ ಮನುಷ್ಯನಿಗೂ ಇವುಗಳಿಗೂ ಏನು ವ್ಯತ್ಯಾಸ ಇದೆ? ಹಾಗಾಗಿ ಏನಂದರೆ ಭಗವಂತನ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ತೀವ್ರವಾಗಿರ್ತಕ್ಕಂಥ ಭಕ್ತಿಯೋಗದಿಂದ ಪರಮಪುರುಷನನ್ನು ಆರಾಧನೆಯನ್ನು ನಡೆಸಬೇಕು ಅಂತ ಹೇಳ್ತಾರೆ. ಇಲ್ಲಿ ಇನ್ನೂ ಒಂದು ಪರಮಪುರುಷನನ್ನು ಇನ್ನೂ ದೃಢ ಆಗತ್ತೆ. ಈ ಶುಕಮುನಿಯ ಮಾತುಗಳನ್ನು ಎಲ್ಲ ಕೇಳಿದಾಗ ಪರೀಕ್ಷಿತನ ಎದೆಯಲ್ಲಿ ಹರಿಭಕ್ತಿ ಇನ್ನೂ ದೃಢ ಆಯಿತು, ವೈರಾಗ್ಯ ಇನ್ನೂ ಹೆಚ್ಚಾಯಿತು. ಹರಿಕಥೆಯನ್ನು ಇನ್ನೂ ಕೇಳಬೇಕು ಅಂತ ಅನ್ನಿಸ್ತು. ಆಗ ಅವನು ಕೇಳ್ತಾನೆ, ಹರಿ ಸೃಷ್ಟಿಸ್ಥಿತಿ ಲಯಗಳನ್ನು ಹೇಗೆ ಮಾಡ್ತಾನೆ, ಅದರ ಬಗ್ಗೆ ಪ್ರಕೃತಿಯ ಸತ್ವಾದಿ ಗುಣಗಳನ್ನು ಅವನು ಒಮ್ಮೆಲೆ ಸ್ವೀಕಾರ ಮಾಡಿ ಸೃಷ್ಟಿಯನ್ನು ಮಾಡ್ತಾನೋ, ಕ್ರಮವಾಗಿ ಸ್ವೀಕಾರ ಮಾಡಿ ಸೃಷ್ಟಿಯನ್ನು ಮಾಡ್ತಾನೋ ಎಂಬುದಾಗಿ ಪರೀಕ್ಷಿತ್ ಮಹಾರಾಜ ಶುಕಾಚಾರ್ಯರ ಹತ್ರ ಕೇಳಿದಾಗ ಅವರು ಶುಕಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ಪರಮಪುರುಷನಿಗೆ ಸೃಷ್ಟಿಸ್ಥಿತಿ ಮುಂತಾದವನ್ನೆಲ್ಲವನ್ನೂ ಕೂಡ ಪರಮಾತ್ಮ ತನ್ನ ಶಕ್ತಿಯಿಂದಲೇ ಮಾಡ್ತಾನೆ.
ಯತ್ ಕೀರ್ತನಂ ಯತ್ ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿದುನೋತಿ ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮಃ ನಮೋ ನಮಃ ಎಂಬುದಾಗಿ ಪರಮಾತ್ಮ ಕೀರ್ತನೆಯಿಂದ, ಪರಮಾತ್ಮನ ಶ್ರವಣದಿಂದ, ಪರಮಾತ್ಮನನ್ನು ನೋಡುವುದರಿಂದ, ಪರಮಾತ್ಮನನ್ನು ನಮಸ್ಕಾರ ಮಾಡುವುದರಿಂದ ಇಡೀ ಲೋಕದಲ್ಲಿರ್ತಕ್ಕಂಥ ಸಜ್ಜನರ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಅಂತಹ ನಾರಾಯಣನಿಗೆ ನಮಸ್ಕಾರ ಎಂಬುದಾಗಿ ಹೇಳಿ ಇಡೀ ಪರಮಾತ್ಮನ ಎಲ್ಲ ಪರೀಕ್ಷಿತ್ ಮಹಾರಾಜನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಮುಂದೆ ನಾರದ ಮತ್ತು ಬ್ರಹ್ಮದೇವರ ಸಂವಾದವನ್ನು ಶುಕಾಚಾರ್ಯರು ಉಪದೇಶ ಮಾಡ್ತಾರೆ. ನಾರದ ಬಂದು ಬ್ರಹ್ಮದೇವರ ಹತ್ರ ಬರ್ತಾನೆ, ನಮಸ್ಕಾರವನ್ನು ಮಾಡ್ತಾನೆ. ನನಗೆ ಪರಮಾತ್ಮ ತತ್ವವನ್ನು ಉಪದೇಶ ಮಾಡು, ನೀನು ಪರಾಪರ ತತ್ವವನ್ನು ತಿಳ್ಕೊಂಡಿದ್ದೀಯಾ? ನನಗೊಂದು ಸಂದೇಹ ಇದೆ, ನೀನು ಒಬ್ಬನೇ ಸೃಷ್ಟಿ ಮಾಡ್ತಾ ಇದ್ದೀಯಾ? ನಿನಗೆ ಸಮಾನವಾಗ್ಬೋದು, ಉತ್ತಮರಾಗ್ಬೋದು, ಯಾರನ್ನೂ ಕೂಡ ನಾನು ಕಾಣ್ತಾ ಇಲ್ಲ. ಯದ್ರೂಪಂ ಯದ್ವಿಜ್ಞಾನೋ ಯದಾಧಾರೋ ಯತ್ಪರಸ್ತ್ವಂ ಯದಾತ್ಮಕಃ ಏಕಸೃಜಸಿ ಭೂತಾನಿ ಭೂತೈರೇವ ಆತ್ಮಮಾಯೆಯ. ನೀನು ಒಬ್ಬನೇ ಸೃಷ್ಟಿ ಮಾಡ್ತಾ ಇದ್ದೀಯಾ? ನಾಹಂ ವೇದ ಪರಂ ತಸ್ಮಾನ್ ನಾವರಂ ನ ಸಮಂ ವಿಭೋ ನಾಮರೂಪ ಗುಣೈರ್ಭಾವ್ಯಂ ಸಸತ್ ಕಿಂಚಿದನ್ಯತಃ. ನಾನು ನಿನಗೆ ಸಮಾನರಾಗಲಿ ಉತ್ತಮರಾಗಲಿ ಯಾರನ್ನು ಕೂಡ ನಿನಗಿಂತ ಯಾರೂ ಕೂಡ ನಿನಗೆ ಸಮಾನರಾಗ್ಬೋದು, ನಿನಗಿಂತ ಉತ್ತಮರಾಗ್ಬೋದು, ಯಾರನ್ನೂ ಕೂಡ ನಾನು ಕಾಣ್ತಾ ಇಲ್ಲ. ಹಾಗಾಗಿ ಇಡೀ ಜಗತ್ತಿನ ಸೃಷ್ಟಿಕರ್ತ ನೀನು ಅಂತ ಒಂದು ಸಂದೇಹ ಇದೆ. ನೀನೋ ಅಥವಾ ಬೇರೆ ಯಾರೋ ಇರ್ಬೋದು. ಯಾಕೆಂದರೆ ನೀನೂ ಕೂಡ ಏಕಾಗ್ರ ಮನಸ್ಸಿನಿಂದ ತಪಸ್ಸನ್ನು ಮಾಡ್ತಾ ಇದ್ದರೆ ನಿನಗಿಂತಲೂ ಕೂಡ ಒಬ್ಬ ಯಾರೋ ನಿನಗೆ ಉತ್ತಮನಾಗದಂಥ ಒಬ್ಬ ವ್ಯಕ್ತಿ ಇರಬೇಕು ಅಂತ ಕಾಣಿಸ್ತಾ ಇದೆ. ನನಗೊಂದು ಸಂದೇಹ ಇದೆ, ಈ ಸಂದೇಹವನ್ನು ಪರಿಹಾರ ಮಾಡಬೇಕು ಅಂಥೇಳಿ ನಾರದರು ಬ್ರಹ್ಮದೇವರ ಹತ್ರ ಕೇಳ್ತಾರೆ. ಅದಕ್ಕೆ ಬ್ರಹ್ಮದೇವರು ಕೊಡುವಂತಹ ಉತ್ತರ, ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ವಾಸುದೇವಾತ್ ಪರೋ ಬ್ರಹ್ಮನ್ ನಚಾನ್ಯೋರ್ತೋಸ್ತಿ ತಾತ್ವತಃ. ದ್ರವ್ಯ ಅಂದರೆ ಅವರು ಬ್ರಹ್ಮದೇವರು ಉತ್ತರ ಕೊಡ್ತಾರೆ, ದ್ರವ್ಯ ಪೃಥಿವಿಯಾದಿ ದ್ರವ್ಯಗಳು, ಕರ್ಮಗಳು ಎಲ್ಲ ಪುಣ್ಯಕರ್ಮಗಳು ಪಾಪಕರ್ಮಗಳು, ಕಾಲ ಮಹಾಕಾಲ ಸಾತ್ವಿಕಾದಿ ಸ್ವಭಾವಗಳು, ಜೀವ ಸುಖ ದುಃಖಕ್ಕೆ ಆಶ್ರಯನಾಗಿರ್ತಕ್ಕಂಥ ಜೀವ, ಇದೆಲ್ಲದಕ್ಕಿಂತಲೂ ವಾಸುದೇವಾತ್ ಪರೋಬ್ರಹ್ಮನ್, ಇದೆಲ್ಲವೂ ಕೂಡ ವಾಸುದೇವನಕ್ಕಿಂತ ಯಾವುದೂ ಕೂಡ ಇವುಗಳಲ್ಲಿ ಇಷ್ಟೂ ಪದಾರ್ಥಗಳೇನಿದೆ ಇಡೀ ಪ್ರಪಂಚದಲ್ಲಿ ವಾಸುದೇವನಿಗಿಂತ ಪರಹ ಅನ್ಯತ್ ನಾಸ್ತಿ. ಇದಕ್ಕಿಂತ ಶ್ರೇಷ್ಠವಾದಂಥ ಪರಮಾತ್ಮನಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಇನ್ನೊಂದು ವಸ್ತು ಇಲ್ಲ. ಅಲ್ಲ, ಸಮನಾದಂಥ ಒಂದು ವಸ್ತು ಇದೆಯೋ ಇಲ್ಲವೋ ಅಂತ ನಿನಗೆ ಸಮನಾದ ವಸ್ತು ಸಮವೂ ಕೂಡ ಇಲ್ಲ, ನನಗೆ ಸಮನಾದದ್ದೂ ಇಲ್ಲ. ವಾಸುದೇವನಿಗಿಂತ ಶ್ರೇಷ್ಠವಾದಂಥ ವಸ್ತು ಇನ್ನೊಂದಿಲ್ಲ, ಇದು ಯಾವುದೂ ಕೂಡ ಅಲ್ಲ. ವಾಸುದೇವನಿಗೆ ಸಮವಾದದ್ದೂ ಇಲ್ಲ, ತಾತ್ವತಃ. ಇಲ್ಲಿ ಬೇರೆಯವರು ಇದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ವಾಸುದೇವಾತ್ ಪರೋಬ್ರಹ್ಮನ್ ನಚಾನ್ಯೋರ್ತೋಸ್ತಿ ತತ್ವತಃ ಅಂತ, ವಸ್ತುತಃ ಪರಮಾರ್ಥವಾಗಿ ಬೇರೆ ಯಾವ ವಸ್ತು ಇಲ್ಲ, ಪರಮಾತ್ಮನಿಗಿಂತ ಭಿನ್ನವಾದ ವಸ್ತು ಇಲ್ಲ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಇಲ್ಲಿ ತಾತ್ವತಃ ಅಂದರೆ ತದ್ವದೇವ ಸ್ಥಿತಂ ಯತ್ತು ತಾತ್ವತಂ ತತ್ಪ್ರಚಕ್ಷತೆ ಎಂಬುದಾಗಿ ನಿನಗೆ ಸಮಾನವಾದ ವಸ್ತೂ ಕೂಡ ಇಲ್ಲ. ಹಾಗಾಗಿ ಪರಮಾತ್ಮನಿಗೆ ಸಮಾನವಾದಂತಹ ಪರಮಾತ್ಮನಿಗಿಂತ ಉತ್ತಮವಾದಂತಹ ವಸ್ತು ಇನ್ನೊಂದಿಲ್ಲ. ಇದು ಪರಮಾತ್ಮನ ಮಹಿಮೆ. ಅಂತಹ ಪರಮಾತ್ಮ ಇಡೀ ಪ್ರಪಂಚಕ್ಕಿಂತ ಉತ್ಕೃಷ್ಟನಾಗಿದ್ದಾನೆ. ಅವನಿಗೆ ಯಾರೂ ಕೂಡ ಸಮನಾದವರು ಯಾರೂ ಕೂಡ ಇಲ್ಲ. ಇಂತಹ ಯಾಕಿದನ್ನು ಉಪದೇಶ ಮಾಡ್ತಾ ಇದ್ದಾರೆ ಅಂದರೆ, ಭಕ್ತಿ ಹೃದಯದಲ್ಲಿ ಮೂಡಬೇಕು ಅಂತಾದರೆ ಎಲ್ಲಿಯ ತನಕ ಪರಮಾತ್ಮನಲ್ಲಿ ಪ್ರೇಮ ಉತ್ಪತ್ತಿಯಾಗುವುದಿಲ್ವೋ ಅಲ್ಲಿಯ ತನಕ ಪರಮಾತ್ಮನಲ್ಲಿ ಹೃದಯದಲ್ಲಿ ಭಕ್ತಿಯ ಸಂಬಂಧ, ತೀವ್ರವಾಗಿರ್ತಕ್ಕಂಥ ಭಕ್ತಿಯ ಸಂಬಂಧ ಆಗುವುದಿಲ್ಲ. ಹಾಗಾಗಿ ಪರಮಾತ್ಮ
ಅವನು ಅತ್ಯಂತ ಉತ್ಕೃಷ್ಟನಾಗಿದ್ದಾನೆ ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ಅಷ್ಟೇ ಅಲ್ಲದೇ ಪರಮಾತ್ಮ ಯಾವ ರೀತಿ ಸೃಷ್ಟಿಯನ್ನು ಮಾಡ್ತಾನೆ, ಯಾವ ರೀತಿ ಸೃಷ್ಟಿಯನ್ನು ಮಾಡಿ ಬಂಧನವನ್ನುಗೊಳಿಸ್ತಾನೆ, ಯಾವ ರೀತಿ ಬಂಧನದಿಂದ ಮುಕ್ತಿಯನ್ನುಗೊಳಿಸ್ತಾನೆ ಎಂಬುದಾಗಿ ಇದೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾರೆ. ಕಾರ್ಯಕಾರಣ ಕರ್ತೃತ್ವೇ ದ್ರವ್ಯ ಜ್ಞಾನ ಕ್ರಿಯಾಶ್ರಯ ಬದ್ನಂತಿ ನಿತ್ಯದಾ ಮುಕ್ತಂ ಮಾಯಿನಂ ಪುರುಷಂ ಗುಣಃ. ಕಾರ್ಯದಲ್ಲಿ, ಕಾರಣದಲ್ಲಿ, ಕರ್ತೃತ್ವದಲ್ಲಿ, ಕಾರ್ಯ ಅಂದರೆ ಶರೀರದಲ್ಲಿ ಒಂದೊಂದು ಗುಣವನ್ನು ತಗೊಂಡು, ತಮೋ ಗುಣವನ್ನು ತಗೊಂಡು ಕಾರ್ಯದಲ್ಲಿ ಬಂಧನವನ್ನು ಮಾಡುತ್ತಾನೆ. ಅಂದರೆ ಶರೀರದಲ್ಲಿ ಸುಖ ದುಃಖಾದ್ಯ ಅನುಭವವನ್ನು ಕೊಡ್ತಾ ಜೀವನನ್ನು ಬಂಧಿಸ್ತಾನೆ. ರಜೋಗುಣವನ್ನು ತಗೊಂಡು ಕರ್ಮಕ್ಕೆ ಕಾರಣವಾಗಿರತಕ್ಕಂತಹ ಏನೊಂದು ಇಂದ್ರಿಯಗಳಿದೆ, ಆ ಇಂದ್ರಿಯಗಳಲ್ಲಿ ಪರಮಾತ್ಮ ಇದ್ದುಕೊಂಡು, ರಜೋಗುಣದಲ್ಲಿ ಇದ್ದುಕೊಂಡು ಕರ್ಮದಿಂದ ಬಂಧನವನ್ನು ಮಾಡ್ತಾನೆ. ಸತ್ವಗುಣವು ಜ್ಞಾನೇಂದ್ರಿಯಗಳಲ್ಲಿ ಸತ್ವಗುಣವನ್ನು ಆಶ್ರಯಿಸಿ ಜ್ಞಾನೇಂದ್ರಿಯಗಳಲ್ಲಿ ಜ್ಞಾನೇಂದ್ರಿಯಗಳಿಂದ ಸುಖವನ್ನು, ಅಹಂ ಸುಖಂ ಅನುಭವಾಮಿ, ನಾನು ಸುಖವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿ ಕರ್ತೃತ್ವದಿಂದ ಬಂಧನವನ್ನು ಮಾಡ್ತಾನೆ. ಹಾಗಾಗಿ ಕಾರ್ಯದಲ್ಲಿ ಬಂಧನವನ್ನು ಮಾಡ್ತಾನೆ, ಕಾರಣದಲ್ಲಿ ಬಂಧನವನ್ನು ಮಾಡ್ತಾನೆ, ಕರ್ತೃತ್ವದಲ್ಲೂ ಕೂಡ ಬಂಧನವನ್ನು ಮಾಡ್ತಾನೆ. ಹಾಗಾಗಿ ಅಂದರೆ ಇಡೀ ಜೀವನನ್ನು ಇಂತಹ ಸ್ಥೂಲವಾಗಿರತಕ್ಕಂತಹ ಗುಣವನ್ನು, ಅಂದರೆ ಯದ್ಯಪಿ ಸತ್ವ ರಜಸ್ಸು ತಮಸ್ಸು ಅಂತಕ್ಕಂಥ ಏನು ಗುಣಗಳಿದೆ ಇವುಗಳೆಲ್ಲವೂ ಕೂಡ ಅಚೇತನವಾಗಿರತಕ್ಕಂತಹ ಗುಣದಲ್ಲಿ ತಾನು ಪ್ರವೃತ್ತಿ ಮಾಡಿ ಜೀವನ ಕರ್ಮಾನುಸಾರವಾಗಿ ಏನು ಮಾಡ್ತಾನೆ, ಪರಮಾತ್ಮ ಬಂಧನವನ್ನು ಮಾಡಿ ಅದೇ ಗುಣಗಳಿಂದ, ಸೂಕ್ಷ್ಮ ರೂಪವಾಗಿರತಕ್ಕಂತಹ ಗುಣಗಳಿಂದ ಮುಕ್ತಿಯನ್ನು ಗೊಳಿಸ್ತಾನೆ. ಈ ರೀತಿಯಾಗಿ ಪರಮಾತ್ಮ ಇಷ್ಟೆಲ್ಲ ಪರಮಾತ್ಮನ ಸೃಷ್ಟಿ, ಬಂಧಕ, ಪರಮಾತ್ಮ ಮೋಚಕ, ಅವನ ಹೇಗೆ ಮುಕ್ತಿಯನ್ನು ಗೊಳಿಸ್ತಾನೆ, ಅದಕ್ಕೆ ಬೇಕಾಗಿರತಕ್ಕಂತಹ ಉಪಾಯಗಳೇನು ಎಲ್ಲವನ್ನು ನಿರೂಪಣೆ ಮಾಡಿ ಮಹದುಪಕಾರವನ್ನು ಮಾಡಿದಂಥವರು ವೇದವ್ಯಾಸದೇವರು. ಅದನ್ನು ಕೊಟ್ಟಂಥವರು ಶುಕಾಚಾರ್ಯರು ನಮಗೆ ಉಪದೇಶ ಮಾಡಿದ್ದಾರೆ. ಆ ಶುಕಾಚಾರ್ಯರು ಉಪದೇಶ ಮಾಡಿದಂತಹ ತತ್ವಗಳನ್ನು ವಿಶದವಾಗಿ ಬಿಡಿಸಿದವರು ವ್ಯಾಖ್ಯಾನಕಾರರಾಗಿರತಕ್ಕಂತಹ ವಿಜಯಧ್ವಜ ತೀರ್ಥರು. ಇಂತಹ ವಿಜಯಧ್ವಜ ತೀರ್ಥರು ಸಂಪೂರ್ಣ ಭಾಗವತಕ್ಕೆ ಪ್ರತಿ ಪದಗಳಿಗೆ, ಪ್ರತಿ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಟ್ಟು ಪ್ರತಿ ಪದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಕೊನೆಗೆ ಅವರು ಕೇಳಿದಂತಹ ನನ್ನ ಈ ವಿಸ್ತೃತವಾದಂತಹ ಪರಮಾತ್ಮನಿಗೆ ಪ್ರೀತಿಕರವಾಗಿರ್ತಕ್ಕಂಥ ಕರ್ಮದಿಂದ ಒಂದು ವೇಳೆ ನಿನಗೆ ಪ್ರೀತಿಯಾಗಿತ್ತು ಅಂತಾದರೆ ನನಗೆ 3 ವರ ಕೊಡಬೇಕು. ಆ ವರ ಯಾವುದು ಅಂದರೆ, 1 ದಾರಿದ್ರ್ಯ, 2 ಸಜ್ಜನರ ಸಹವಾಸ, 3ನೇದ್ದು ಆಚಾರ್ಯ ಮಧ್ವರ ಶಾಸ್ತ್ರದಲ್ಲಿ ಆಸಕ್ತಿ. ಇದು ಜನ್ಮಾಂತರದಲ್ಲಿ ನನಗೆ ಕರುಣಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇಲ್ಲಿಯೂ ಕೂಡ ಭಕ್ತಿಗೆ ಸಾಧನವಾದದ್ದು ವಿರಕ್ತಿಯಿಂದ ಜ್ಞಾನದಿಂದ ಭಕ್ತಿ. ಹಾಗಾಗಿ ವಿವೇಕಿಗಳಿಗೆ ದಾರಿದ್ರ್ಯ ಬಂದರೆ ಅದು ದೋಷ ಅಲ್ಲ, ಅವಿವೇಕಿಗಳಿಗೆ ದಾರಿದ್ರ್ಯ ಬಂದರೆ ಮಾತ್ರ ರಾಗೋತ್ಪತ್ತಿ, ಅಧಿಕವಾದಂತಹ ರಾಗಾಧಿಕ್ಯ ಜಾಸ್ತಿ ಆಗುತ್ತೆ. ಹಾಗಾಗಿ ವಿವೇಕಿಗಳು ದಾರಿದ್ರ್ಯವನ್ನು, ವಿರಕ್ತಿಯ ಆಧಿಕ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಭಕ್ತಿಯ ತೀವ್ರವಾದಂತಹ ಭಕ್ತಿಯ ಸಂಬಂಧ ಆಗಬೇಕು ಅನ್ನೋದಕ್ಕೋಸ್ಕರ ಇಂತಹ ಪ್ರಾರ್ಥನೆಯನ್ನು ಮಾಡಿದಂತಹ ಮಹಾನುಭಾವರು ವಿಜಯಧ್ವಜ ತೀರ್ಥರು. ಅಂತಹ ವಿಜಯಧ್ವಜ ತೀರ್ಥರ ಆರಾಧನಾ ಪ್ರಯುಕ್ತ ಏನು ಭಾಗವತ ದ್ವಿತೀಯ ಸ್ಕಂದದ ಕೆಲವೊಂದು ಪ್ರಮೇಯಗಳನ್ನು ನಿರೂಪಣೆಯಿಂದ ವಿಜಯಧ್ವಜ ತೀರ್ಥ ಅಂತರ್ಗತನಾಗಿರ್ತಕ್ಕಂತಹ ಮುಖ್ಯಪ್ರಾಣಾಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ಪ್ರೀತನಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಹರಿ ಕೃಷ್ಣಾರ್ಪಣಮಸ್ತು.